Good morning, students. Very good morning. In the last video, we discussed in organic chemistry, that is basic principles and techniques. The basic principles and techniques in organic chemistry. In that, we discussed in last class, that is classification of organic compounds. The organic compounds classification with an example we discussed. Remember, and also we discussed in the last class what is functional group. What is functional group? It's very important. The functional group, that is, it is a part of organic compound antadru bariri athava an atom or a group of atoms which determines the properties of an organic compound is called as functional group. It is a part of an organic compound which determines the properties of an organic compound. Hingadru bariri athava an atom or group of atoms which determines present in the organic compound. An atom or a group of atoms present in the organic compound which determines the properties of an organic compound. Hingadru bariri artha aita ನಾವು ಎಕ್ಸಾಂಪಲ್ಸ್ ಕೂಡ ಬೇಸ್ ಆನ್ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಾ? ದಟ್ ಈಸ್ ನೋಡಿ, ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಈ ಪಾರ್ಟ್ ಇದ್ರೆ ಅದು ಕಾರ್ಬಾಕ್ಸಿಲಿಕ್ ಆಸಿಡ್, ಇದು ಗ್ರೂಪ್ ಆಫ್ ಆಟಮ್ಸ್ ತಾನೆ. ಈ ಪಾರ್ಟ್ ಇದ್ರೆ ಅದು ಆಲ್ಕೋಹಾಲ್. ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಈ ಪಾರ್ಟ್ ಇದ್ರೆ ಅರ್ಥ ಆಯ್ತಾ? ಈ ಟೈಪ್ ಆಫ್ ಗ್ರೂಪ್ ಆಫ್ ಆಟಮ್ಸ್ ಇದ್ರೆ ಈ ಟೈಪ್ ಆಫ್ ಗ್ರೂಪ್ ಆಟಮ್ಸ್ ಇದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್, ಇದು ಆಲ್ಕೋಹಾಲ್. ಅರ್ಥ ಆಯ್ತಾ? ಈ ಟೈಪ್ ಆಫ್ ಗ್ರೂಪ್ ಇದ್ರೆ ಅದು ಕೀಟೋನ್. ಈ ಟೈಪ್ ಆಫ್ ಗ್ರೂಪ್ ಇದ್ರೆ ಅಥವಾ ಇದನ್ನ ಹಿಂಗೂ ಬರೀತಾರೆ, ಅಥವಾ ಇದನ್ನ ಹಿಂಗೂ ಬರೀತಾರೆ. ಅರ್ಥ ಆಯ್ತಾ? ಈ ಟೈಪ್ ಇದ್ರೆ ಆಲ್ಡಿಹೈಡ್, ಈ ಟೈಪ್ ಇದ್ರೆ ಕೀಟೋನ್, ಈ ಟೈಪ್ ಇದ್ರೆ ಆಲ್ಕೋಹಾಲ್, ಈ ಟೈಪ್ ಇದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಅರ್ಥ ಆಯ್ತಾ? ಈ ಟೈಪ್ ಇದ್ರೆ ಪ್ರೈಮರಿ ಅಮೈನ್, ಈ ಟೈಪ್ ಇದ್ರೆ ಸೆಕೆಂಡರಿ ಅಮೈನ್, ಈ ಟೈಪ್ ಇದ್ರೆ ಟೆರ್ಷರಿ ಅಮೈನ್. ಅರ್ಥ ಆಯ್ತಾ? ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್, ಟೆರ್ಷರಿ ಅಮೈನ್, ಆಲ್ಡಿಹೈಡ್, ಕೀಟೋನ್, ಆಲ್ಕೋಹಾಲ್, ಕಾರ್ಬಾಕ್ಸಿಲಿಕ್ ಆಸಿಡ್. ಅರ್ಥ ಆಗಿದೆಯಾ? ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಅರ್ಥ ಆಯ್ತಾ? ಓನ್ಲಿ ಯಾವ ಗ್ರೂಪ್ಸ್ ಇಲ್ಲ, ಓನ್ಲಿ ಸಿಂಗಲ್ ಬಾಂಡ್ಸ್ ಇದ್ರೆ ANE, ಅಟ್ಲೀಸ್ಟ್ ಒಂದು ಡಬಲ್ ಬಾಂಡ್ ಇದ್ರೆ ENE, ಅಟ್ಲೀಸ್ಟ್ ಒಂದು ಟ್ರಿಪಲ್ ಬಾಂಡ್ ಇದ್ರೆ ONE. ಇವೆಲ್ಲ ಫಂಕ್ಷನಲ್ ಗ್ರೂಪ್ಸ್. ಅರ್ಥ ಆಯ್ತಾ? ಅಥವಾ COR ಇದ್ರೆ ಎಸ್ಟರ್, R is in any alkyl group. ಅರ್ಥ ಆಯ್ತಾ? ಎಸ್ಟರ್ ಗ್ರೂಪ್. ಅರ್ಥ ಆಯ್ತಾ? ದಟ್ ಈಸ್ ಆಲ್ಕೈನ್ಸ್, ಆಲ್ಕೇನ್ಸ್, ಟೆರ್ಷರಿ ಅಮೈನ್ಸ್, ಸೆಕೆಂಡರಿ ಅಮೈನ್ಸ್, ಪ್ರೈಮರಿ ಅಮೈನ್ಸ್, ಆಲ್ಡಿಹೈಡ್, ಕೀಟೋನ್. ಅರ್ಥ ಆಯ್ತಾ? ಆಲ್ಕೋಹಾಲ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅರ್ಥ ಆಗಿದೆಯಾ? ಅಲ್ಲಿ ಫಂಕ್ಷನಲ್ ಗ್ರೂಪ್ ಇತ್ತು ಎಕ್ಸಾಂಪಲ್ ನೀವು ಲಾಸ್ಟ್ ಕ್ಲಾಸ್ ಡಿಸ್ಕಸ್. ನೋ ನೆಕ್ಸ್ಟ್ ವಿಲ್ ಡಿಸ್ಕಸ್ homologous series with an example and characteristic properties of homologous series. ಅರ್ಥ ಆಯ್ತಾ? Homologous series. What are homologous series? Homo means same. Homo means same. Yes, sir. Homologous series. Very simple. A series of organic compound. ಅಥವಾ a series of closely related organic compounds ಆದರೂ ಬರಿ. A series of organic compounds which are represented by single general formula, ಅಥವಾ one general formula. A series of organic compounds ಒಂದೇ ಜನರಲ್ ಫಾರ್ಮುಲಾದಿಂದ ರೆಪ್ರೆಸೆಂಟ್ ಮಾಡಿದ್ರೆ ಅರ್ಥ ಆಯ್ತಾ? ದಟ್ ಆರ್ ಕಾಲ್ಡ್ ಆಸ್ ಹೋಮೋಲಾಗಸ್ ಸೀರೀಸ್. ಅರ್ಥ ಆಯ್ತಾ? A series of organic compounds which are represented by single general formula ಅಥವಾ one general formula. ಒಂದು ಜನರಲ್ ಫಾರ್ಮುಲಾದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕ್ಲೋಸ್ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಹೋಮೋ ಮೀನ್ಸ್ ಸೇಮ್ ತಾನೆ. ಅರ್ಥ ಆಯ್ತಾ? ಒಂದೇ ಜನರಲ್ ಫಾರ್ಮುಲಾದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೂ ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಬರಿಬೋದಾ? ಅರ್ಥ ಆಗಿದ್ರೆ ನೀವು ಒಂದು ಸೆಂಟೆನ್ಸ್ ಅಲ್ಲಿ ಬರೀಬೋದು. ಅರ್ಥ ಆಗಿದೆಯಾ? ಎ ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಎ ಸೀರೀಸ್ ಆಫ್ ಕ್ಲೋಸ್ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ one general formula that are called as homologous series. Example, ಅರ್ಥ ಆಯ್ತಾ? alkanes. ಎಲ್ಲ ಆಲ್ಕೇನ್ಸ್ ಒಂದೇ ಜನರಲ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತಿದ್ದೆ. ಏನು ಸರ್? CnH2n+2. ದಿಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ಸ್. ಎಲ್ಲ ಆಲ್ಕೇನ್ಸ್
ಅರ್ಥ ಆಯ್ತಾ? ಈ ಜನರಲ್ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಲ್ಕೇನ್ಸ್ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್. ಅರ್ಥ ಆಯ್ತು? ಇವೆಲ್ಲ ಈ ಜನರಲ್ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? ಇನ್ ಮೀಥೇನ್ one carbon atom is present, that is n is equal to 1, where n is equal to number of carbon atoms. Where n is equal to 1 ಕೊಟ್ರೆ ಅರ್ಥ ಆಯ್ತೇನಾಗುತ್ತೆ? CH4 ಆಗುತ್ತೆ. 1 C1 H2 into 1 2 plus 2 4 H4 ಆಗುತ್ತೆ. ಅದಕ್ಕೆ CH4. C is equal to 1 ಕೊಟ್ರೆ sorry n is equal to 1 ಕೊಟ್ರೆ number of carbon atoms. Where n is equal to number of carbon atoms. Where n is equal to number of carbon atoms. ಅರ್ಥ ಆಯ್ತಾ? where n is equal to 1 ಕೊಟ್ರೆ ಮೀಥೇನ್, when n is equal to 2 ಕೊಟ್ರೆ ಈಥೇನ್ C2H6 ನೋಡ್ಕೊಳ್ಬೇಕಾದ್ರೆ C2 2 into 2 4 4 plus 2 6 C2H6 ಆಗಲ್ವಾ? ಈಥೇನ್. ಅರ್ಥ ಆಯ್ತಾ? where n is equal to 3 ಕೊಟ್ರೆ ಪ್ರೋಪೇನ್, ಇದು ಮೀಥೇನು, ಇದು ಈಥೇನು, ಇನ್ನೊಂದು ಪ್ರೋಪೇನ್, n is equal to 3. ಅರ್ಥ ಆಯ್ತಾ? ನೀವು ಹಿಂಗಾದ್ರೂ ಬರ್ರಿ CH3 CH2 CH3 ಅಥವಾ C3H8 ಎಲ್ಲ ಒಂದೇ. C3H8 ಏನಿದು? ಪ್ರೋಪೇನ್. ಅರ್ಥ ಆಗಿದೆಯಾ? ಬ್ಯೂಟೇನ್. ಅರ್ಥ ಆಯ್ತಾ? ಬ್ಯೂಟೇನ್ that is C4H10 or CH3 CH2 CH2 CH3 ಬ್ಯೂಟೇನ್. ಏನಿದು? ಬ್ಯೂಟೇನ್. ಇವೆಲ್ಲ ಏನಿವು? ಆಲ್ಕೇನ್ಸ್. ಈ ಎಲ್ಲ ಆಲ್ಕೇನ್ಸ್ ನೋಡಿಲಿ ಈ ಜನರಲ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತೇವೆ. ಅದರಿಂದ ಇದಕ್ಕೆ ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಥವಾ ಯು ಟೇಕ್ another one is alkenes. Alkenes are represented by CnH2n. This is the general formula for alkenes. ಎಲ್ಲ ಆಲ್ಕೀನ್ಸ್ ಈ ಜನರಲ್ ಫಾರ್ಮುಲಾವನ್ನು ರೆಪ್ರೆಸೆಂಟ್ ಮಾಡ್ತವೆ. ಆರ್ ಯು ಟೇಕ್ ಆಲ್ಕೈನ್ಸ್. ಅರ್ಥ ಆಯ್ತಾ? CnH2n-2. ಎಲ್ಲ ಆಲ್ಕೈನ್ಸ್ ಈ ಜನರಲ್ ಫಾರ್ಮುಲಾದ ರೆಪ್ರೆಸೆಂಟ್ ಮಾಡ್ತೀವಿ ಈ ತರ. ಅರ್ಥ ಆಯ್ತಾ? ನೋಡಿ ಆಲ್ಕೈನ್ಸ್ ನಾವು ತರ ಮಾಡ್ತೀವಿ ಅದೇ ತರ ಹಿಂಗೆ ಈ ಜನರಲ್ ಫಾರ್ಮುಲಾ. ವೇರ್ n is equal to number of carbon atoms. ಅರ್ಥ ಆಗಿದೆಯಾ? ನೆಕ್ಸ್ಟ್ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ದಟ್ ಈಸ್ ROH. ಅರ್ಥ ಆಯ್ತಾ? ನೆಕ್ಸ್ಟ್ ಆಲ್ಡಿಹೈಡ್ಸ್. RCHO. ಈ ತರ ಎಲ್ಲ ಆಲ್ಡಿಹೈಡ್ಸ್ ಈ ಜನರಲ್ ಫಾರ್ಮ್ ರೆಪ್ರೆಸೆಂಟ್ ಮಾಡ್ತವೆ. ಎಲ್ಲ ಆಲ್ಕೋಹಾಲ್ಸ್ ಈ ಜನರಲ್ ಫಾರ್ಮ್ ರೆಪ್ರೆಸೆಂಟ್ ಮಾಡ್ತವೆ. ವೇರ್ ಆರ್ ಇಸ್ ಇನ್ ಆಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪ್. ಅರ್ಥ ಆಯ್ತಾ? ಎಲ್ಲ ದಟ್ ಈಸ್ ನೋಡಿಲಿ ವೇರ್ ಎಲ್ಲ ಆಲ್ಕೈನ್ಸ್ ಈ ಜನರಲ್ ಫಾರ್ಮ್ ರೆಪ್ರೆಸೆಂಟ್ ಮಾಡ್ತಾರೆ. ಎಲ್ಲ ಆಲ್ಕೈನ್ಸ್ ಈ ಜನರಲ್ ಫಾರ್ಮ್ ರೆಪ್ರೆಸೆಂಟ್, ಎಲ್ಲ ಆಲ್ಕೈನ್ಸ್ ಈ ಜನರಲ್ ಫಾರ್ಮ್ ಈ ತರ ರೆಪ್ರೆಸೆಂಟ್ ಮಾಡುತ್ತೆ. ಇವೆಲ್ಲ ಹೋಮೋಲಾಗಸ್ ಸೀರೀಸ್. ಏನು ಹೋಮೋಲಾಗಸ್ ಸೀರೀಸ್ ಅಂದ್ರೆ ಎ ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ are represented by single general formula ಅಥವಾ one general formula are called as homologous series. ಅಲ್ಲಿಗೆ homologous series ನ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ನೋಡಿ ಇವೆಲ್ಲ homologous series ಆಲ್ಕೇನ್ಸ್ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹಿಂಗೆಲ್ಲ ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನೊನೇನ್. ಅರ್ಥ ಆಯ್ತು? ಇವೆಲ್ಲ ಆಲ್ಕೇನ್ಸ್ ತಾನೆ. ಎಲ್ಲ ಆಲ್ಕೇನ್ಸ್ ಒಂದೇ ಜನರಲ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತವೆ. ಅದರಿಂದ homologous series. ಎಕ್ಸಾಂಪಲ್ ಯಾವುದೋ ಒಂದು ಕೊಡ್ಬೋದಾ? ಆಲ್ಕೀನ್ಸ್ ಈ ಜನರಲ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತವೆ, ಆಲ್ಕೈನ್ಸ್ ಈ ಜನರಲ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತವೆ, ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್, ಅಮೈನ್ಸ್ ಪ್ರತಿಯೊಂದಕ್ಕೂ ಒಂದೊಂದು ಜನರಲ್ ಫಾರ್ಮುಲಾ ರೆಪ್ರೆಸೆಂಟ್ ಮಾಡ್ತವೆ. ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಎ ಸೀರೀಸ್ ಆಫ್ ಕ್ಲೋಸ್ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಸಿಂಗಲ್ ಜನರಲ್ ಫಾರ್ಮುಲಾ ಅಥವಾ ಒನ್ ಜನರಲ್ ಫಾರ್ಮುಲಾ ಆರ್ ಕಾಲ್ಡ್ ಆಸ್ ದಟ್ ಈಸ್ ಹೋಮೋಲಾಗಸ್ ಸೀರೀಸ್. ಹೋಮೋಲಾಗಸ್ ಸೀರೀಸ್ ವಿತ್ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಹೋಮೋಲಾಗಸ್ ಸೀರೀಸ್? ಅರ್ಥ ಆಯ್ತಾ? ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. Characteristic properties of homologous series. Yes, sir. Characteristic properties of homologous series. Number one characteristic property. Artha aita? Number one characteristic property. ಎಲ್ಲ ಹೋಮೋಲಾಗಸ್ ಸೀರೀಸ್ ಒಂದೇ ಜನರಲ್ ಫಾರ್ಮುಲಾದಿಂದ ರೆಪ್ರೆಸೆಂಟ್ ಮಾಡ್ತವೆ.
ಅಲ್ವಾ? ಆಲ್ ಮೆಂಬರ್ಸ್ ಹೋಮೋಲಾಗಸ್ ಸೀರೀಸಲ್ಲಿ ಆಲ್ ಮೆಂಬರ್ಸ್ ಒಬೆ ಓನ್ಲಿ ಒನ್ ಅಥವಾ ಸೇಮ್ ಜನರಲ್ ಫಾರ್ಮುಲಾ. ಎಲ್ಲ ಹೋಮೋಲಾಗಸ್ ಸೀರೀಸು ಒಂದೇ ಜನರಲ್ ಫಾರ್ಮುಲಾದಿಂದ ಒಬೆ ಮಾಡ್ತವೆ, ಒಂದೇ ಜನರಲ್ ಫಾರ್ಮುಲಾನ ಒಬೆ ಮಾಡ್ತವೆ. ಅರ್ಥ ಆಯ್ತಾ? ಆಲ್ ಹೋಮೋಲಾಗಸ್ ಸೀರೀಸ್ ಒಬೇಸ್ ಸೇಮ್ ಜನರಲ್ ಫಾರ್ಮುಲಾ. ದಟ್ ಇಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಏನು ಹೇಳುತ್ತಪ್ಪ ಅಂದರೆ, ಅರ್ಥ ಆಯ್ತಾ? ಎವರಿ ಸಕ್ಸೆಸಿವ್ ಮೆಂಬರ್ ಅಂದರೆ ಒಂದು ಕಾರ್ಬನ್ ಅಟಮ್ ಜಾಸ್ತಿ ಆದಷ್ಟು, ಅರ್ಥ ಆಯ್ತಾ, ಈಸ್ ಡಿಫರ್ ಬೈ ಒನ್ CH2 ಗ್ರೂಪ್. ಅರ್ಥ ಆಯ್ತಾ? ಒಂದು CH2 ಗ್ರೂಪ್ ಇಂದ ಡಿಫರ್ ಆಗಿರುತ್ತೆ. ನೋಡೋಣ, ನೋಡಿ ಫಾರ್ ಎಕ್ಸಾಂಪಲ್ ಇದಕ್ಕೆ ಏನು ಡಿಫರೆನ್ಸ್? ಒಂದು ಕಾರ್ಬನ್ ಆಟಮ್, ಎರಡು ಹೈಡ್ರೋಜನ್ಸ್. ಇದಕ್ಕೆ ಏನು ಡಿಫರೆನ್ಸ್? ಒಂದು CH2 ಗ್ರೂಪ್, ಒಂದು ಕಾರ್ಬನ್ ಆಟಮ್, ಎರಡು ಹೈಡ್ರೋಜನ್ಸ್ ಅಲ್ವಾ? ಅರ್ಥ ಆಯ್ತಾ? ನೋಡಿ ಇಲ್ಲಿ C3 C2H6 C3H8. ಇದಕ್ಕೆ ಏನು ಡಿಫರೆನ್ಸ್? ಒಂದು CH2 ಗ್ರೂಪ್. ಸಕ್ಸೆಸಿವ್ ಮೆಂಬರ್ಸ್ ಅಂದರೆ ಇದಕ್ಕೂ ಈ ತರ ಸಕ್ಸೆಸಿವ್ ಮೆಂಬರ್ಸ್ ಆರ್ ಡಿಫರ್ ಬೈ ಒನ್ CH2 ಗ್ರೂಪ್. ನಾಟ್ ಓನ್ಲಿ ದಟ್, ಆಲ್ಕೇನ್ಸ್ ಅಷ್ಟೇ, ಎಲ್ಲ ಅರ್ಥ ಆಯ್ತಾ? ಎವರಿ ಸಕ್ಸೆಸಿವ್ ಮೆಂಬರ್ ಇಸ್ ಡಿಫರ್ ಬೈ ಒನ್ CH2 ಗ್ರೂಪ್. ಅರ್ಥ ಆಯ್ತಾ? ದಿಸ್ ಇಸ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಹೋಮೋಲಾಗಸ್ ಸೀರೀಸ್. ಅರ್ಥ ಆಯ್ತಾ? ನೆಕ್ಸ್ಟ್, ದೇ ಹ್ಯಾವ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್. ಇದೇನು ಕೆಮಿಕಲ್ ಪ್ರಾಪರ್ಟೀಸ್ ಮಾಡುತ್ತೆ? ಇದು ಅರ್ಥ ಆಯ್ತಾ? ಎಲ್ಲ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ನ ಒಬೆ ಮಾಡ್ತವೆ. ಅರ್ಥ ಆಯ್ತಾ? ಹೊಂದಿರ್ತವೆ. ದೇ ಹ್ಯಾವ್ ಸೇಮ್. ಬರೀರಿ ಒಂದು ಕಡೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಹೋಮೋಲಾಗಸ್ ಸೀರೀಸ್ ಅಂತ. ಫಸ್ಟ್ ಒನ್ ಏನಪ್ಪ ಅಂದ್ರೆ, ಆಲ್ ದ ಮೆಂಬರ್ಸ್ ಆಫ್ ಹೋಮೋಲಾಗಸ್ ಸೀರೀಸ್ ಆರ್ ರೆಪ್ರೆಸೆಂಟೆಡ್ ಬೈ ಸೇಮ್ ಜನರಲ್ ಫಾರ್ಮುಲಾ. ಅರ್ಥ ಆಯ್ತಾ? ನೆಕ್ಸ್ಟ್, ದಟ್ ಈಸ್ ನಂಬರ್ 2 characteristic property, each successive member, ಅರ್ಥ ಆಯ್ತಾ? each successive member are differ by, ಅಥವಾ every successive member are differ by one CH2 group. ಅರ್ಥ ಆಯ್ತಾ? ಥರ್ಡ್ characteristic property, they have same chemical properties, ಅಥವಾ they have similar chemical properties. ಈ ಎಲ್ಲ ಹೋಮೋಲಾಗಸ್ ಸೀರೀಸ್ ಎಲ್ಲ ಕೆಮಿಕಲ್ ಕಾಂಪೌಂಡ್ಸ್ ಒಂದೇ ಕೆಮಿಕಲ್ ಪ್ರಾಪರ್ಟೀಸ್ನ ಹೊಂದಿರ್ತವೆ. they have same chemical properties. ಅರ್ಥ ಆಯ್ತಾ? ನೆಕ್ಸ್ಟ್ ಫೋರ್ತ್ ಒನ್, ಥರ್ಡ್ ಒನ್ ಆಯ್ತಾ? ನೆಕ್ಸ್ಟ್ ಫೋರ್ತ್ characteristic property, the physical properties of homologous series, there is a gradual change, they vary gradually. Physical properties ಅಂದ್ರೆ, ಫಾರ್ ಎಕ್ಸಾಂಪಲ್ ಯು ಟೇಕ್ ಬಾಯ್ಲಿಂಗ್ ಪಾಯಿಂಟ್, ಇದು ಎಷ್ಟೊಂದು ಇದೆಯೋ ಅರ್ಥ, ಇದು ಜಾಸ್ತಿ ಒಂದಿರುತ್ತೆ ಅಂತ ತಿಳ್ಕೊ. ನೆಕ್ಸ್ಟ್ ಇದು ಎಷ್ಟು ಡಿಫರೆನ್ಸ್ ಒಂದಿದೆಯೋ ನೆಕ್ಸ್ಟ್ ಡಿಫರೆನ್ಸ್ ಏನು ಗ್ರ್ಯಾಜುವಲ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಫಿಸಿಕಲ್ ಪ್ರಾಪರ್ಟೀಸ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್, ಈ ಎಲ್ಲ ಕಾಂಪೌಂಡ್ಸ್ನ ಒಂದೇ ಜನರಲ್ ಮೆಥಡ್ ಇಂದ ಪ್ರಿಪೇರ್ ಮಾಡ್ಬೋದು. ಸಿಂಗಲ್ ಅಥವಾ ಸೇಮ್ ಮೆಥಡ್ ಇಂದ, ಒಂದೇ ಜನರಲ್ ಮೆಥಡ್ ಇಂದ ಪ್ರಿಪೇರ್ ಮಾಡ್ಬೋದು. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಫಿಫ್ತ್ ಒನ್, ಆಲ್ ದ ಮೆಂಬರ್ಸ್ ಅಥವಾ ಆಲ್ ದ ಕಾಂಪೌಂಡ್ಸ್ ಅಥವಾ ಆಲ್ ದ ಹೋಮೋಲಾಗಸ್ ಸೀರೀಸ್ ಮೆಂಬರ್ಸ್, ಅರ್ಥ ಆಯ್ತಾ, ಆರ್ ಪ್ರಿಪೇರ್ಡ್ ಬೈ ಒನ್ ಸಿಂಗಲ್ ಮೆಥಡ್. ಒಂದೇ ಮೆಥಡ್ ಇಂದನೇ ಎಲ್ಲವನ್ನು ಪ್ರಿಪೇರ್ ಮಾಡ್ಬೋದು. ಅರ್ಥ ಆಯ್ತಾ? ಟೋಟಲಿ ಈ 5 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಹೋಮೋಲಾಗಸ್ ಸೀರೀಸ್ ಅರ್ಥ ಆಗಿದೆಯಾ? ಫಸ್ಟ್ ಒನ್ ಏನು ಹೇಳುತ್ತೆ? ಫಸ್ಟ್ ಒನ್ ಅರ್ಥ ಆಯ್ತಾ? ಎಲ್ಲ ಹೋಮೋಲಾಗಸ್ ಸೀರೀಸು ಒಂದೇ ಜನರಲ್ ಫಾರ್ಮುಲಾನ ರೆಪ್ರೆಸೆಂಟ್ ಮಾಡ್ತವೆ, ಒಂದು. ಸೆಕೆಂಡ್ ಒನ್, ಈಚ್ ಸಕ್ಸೆಸಿವ್ ಮೆಂಬರ್, ನೋಡಿ ಇದಕ್ಕೂ ಅರ್ಥ ಆಯ್ತಾ, ಈಸ್ ಡಿಫರ್ ಬೈ ಒನ್ CH2 ಗ್ರೂಪ್. ಅರ್ಥ ಆಯ್ತಾ? ಥರ್ಡ್ ಒನ್ ಏನು ಹೇಳುತ್ತೆ? ಕೆಮಿಕಲ್ ಪ್ರಾಪರ್ಟೀಸ್ ಒಂದೇ ಹೊಂದಿರ್ತವೆ. ಎಲ್ಲ ಕಾಂಪೌಂಡ್ಸು ಕೆಮಿಕಲ್ ಪ್ರಾಪರ್ಟೀಸ್ ಒಂದೇ ಹೊಂದಿರ್ತವೆ. ಥರ್ಡ್ ಒನ್. ಫೋರ್ತ್ ಒನ್ ಹೇಳುತ್ತೆ, ಫಿಸಿಕಲ್ ಪ್ರಾಪರ್ಟೀಸು ಗ್ರ್ಯಾಜುಯಲಿ ಚೇಂಜ್ ಇರುತ್ತೆ. ಆಯ್ತಾ? ದೇ ವೇರಿ ಗ್ರ್ಯಾಜುಯಲಿ. ಯಾವ್ದು ಫಿಸಿಕಲ್ ಪ್ರಾಪರ್ಟೀಸ್? ದೇ ವೇರಿ ಗ್ರ್ಯಾಜುಯಲಿ. ನೆಕ್ಸ್ಟ್ ಫಿಫ್ತ್ ಒನ್ ಏನು ಹೇಳುತ್ತಪ್ಪ ಅಂದ್ರೆ, ಎಲ್ಲ ಕಾಂಪೌಂಡ್ಸ್ನ ಅರ್ಥ ಅಂದ್ರೆ ಹೋಮೋಲಾಗಸ್ ಸೀರೀಸ್ ಎಲ್ಲ ಕಾಂಪೌಂಡ್ಸ್ನ ಒಂದೇ ಜನರಲ್ ಮೆಥಡ್ ಇಂದ ಪ್ರಿಪೇರ್ ಮಾಡ್ಬೋದು. ಅರ್ಥ ಆಗಿದೆಯಾ? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಈ ಒಂದು ಆಲ್ಕೋಹಾಲ್ಸ್ನ ಪ್ರಿಪರೇಷನ್ ತಗೋ. ಆಲ್ಕೋಹಾಲ್ಸ್ ಪ್ರಿಪರೇಷನ್ ಅರ್ಥ ಆಯ್ತಾ? ಹ್ಯಾಲೋ ಆಲ್ಕೇನ್ಸ್ ಇಂದ ಪ್ರಿಪೇರ್ ಮಾಡ್ಬೋದು. ಹ್ಯಾಲೋ ಆಲ್ಕೇನ್ಸ್ ಇಂದ ಪ್ರಿಪೇರ್ ಮಾಡ್ಬೋದು. ಹ್ಯಾಲೋ ಆಲ್ಕೇನ್ಸ್ ಒಂದೇ ಅಲ್ಲ, ಯು ಟೇಕ್ ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ, ಆಲ್ಕೋಹಾಲ್ಸ್ನ ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು ಆಲ್ಡಿಹೈಡ್ಸ್ ಇಂದ ಪ್ರಿಪೇರ್ ಮಾಡ್ಬೋದು. ಅರ್ಥ ಆಯ್ತಾ? ಆಲ್ಕೋಹಾಲ್ಸ್ನ ಈ ಥರ
ಒಂದೇ ಮೆಥಡಿಂದ ಎಲ್ಲ ಆಲ್ಕೋಹಾಲ್ಸ್ನ ಪ್ರಿಪೇರ್ ಮಾಡ್ಬೋದು. ಅರ್ಥ ಆಗಿದೆಯಾ? ನೆಕ್ಸ್ಟ್ ಅಲ್ಲಿಗೆ ಹೋಮೋಲಾಗಸ್ ಸೀರೀಸ್, ಎಕ್ಸಾಂಪಲ್, ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಹೋಮೋಲಾಗಸ್ ಸೀರೀಸ್. ಇಷ್ಟು ನೀಟಾಗಿ ಅರ್ಥ ಆಗಿದೆಯಾ? ವೆರಿ 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 ಇಂಪಾರ್ಟೆಂಟ್ ಹೋಮೋಲಾಗಸ್ ಸೀರೀಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಯ್ತಾ ನಿಮಗೆ? ಹೋಮೋಲಾಗಸ್ ಸೀರೀಸ್ ಅಂದರೆ ಏನಂತ 1 ಮಾರ್ಕಲ್ಲಿ ಕೇಳ್ಬೋದು, ಅಥವಾ ಹೋಮೋಲಾಗಸ್ ಸೀರೀಸ್ ವಿತ್ ಎಕ್ಸಾಂಪಲ್ ಕೇಳ್ಬೋದು, ಅಥವಾ ಓನ್ಲಿ ಎಕ್ಸಾಂಪಲ್ ಕೇಳ್ಬೋದು 1 ಮಾರ್ಕಲ್ಲಿ. ಹೋಮೋಲಾಗಸ್ ಸೀರೀಸ್ ಎಕ್ಸಾಂಪಲ್ ಅಂದರೆ 2 ಮಾರ್ಕ್ಸಲ್ಲಿ ಕೇಳ್ತಾನೆ. ಇಲ್ಲ, ಗಿವ್ ದ ಜನರಲ್ ಫಾರ್ಮುಲಾ ಫಾರ್ ಆಲ್ಕೇನ್ಸ್, ಗಿವ್ ದ ಜನರಲ್ ಫಾರ್ಮುಲಾ ಫಾರ್ ಆಲ್ಕೈನ್ಸ್, ಗಿವ್ ದ ಜನರಲ್ ಫಾರ್ಮುಲಾ ಫಾರ್ ಆಲ್ಕೀನ್ಸ್, ಆಲ್ಕೈನ್ಸ್ ಜನರಲ್ ಫಾರ್ಮುಲಾ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇಲ್ಲ, ವಾಟ್ ಇಸ್ ಫಂಕ್ಷನಲ್ ಗ್ರೂಪ್, ವಾಟ್ ಇಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಡಿಹೈಡ್ಸ್, ವಾಟ್ ಇಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಕೀಟೋನ್, ಆಲ್ಕೋಹಾಲ್ಸ್, ವಾಟ್ ಇಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಇದನ್ನು ಕೇಳ್ಬೋದು. ಫಂಕ್ಷನಲ್ ಗ್ರೂಪ್ ಇದನ್ನ ಎಕ್ಸಾಂಪಲ್ ಕೊಟ್ಟು ನೋಡ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್. ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಓದಬಾರ್ದು. ನಾನು ಕೆಮಿಸ್ಟ್ರಿ ತಿಳ್ಕೊಬೇಕಂತ ಓದಬೇಕು. ಯಾಕಪ್ಪ ಅಂದರೆ ನೀವು ಫಸ್ಟ್ ಪಿ ಯು ಸಿಗೆ ಲಾಸ್ಟ್ ಆಗಲ್ಲ ಫಂಕ್ಷನಲ್ ಗ್ರೂಪ್. ನೀವು ಎಷ್ಟು ದಿವಸ ಕೆಮಿಸ್ಟ್ರಿ ಓದ್ತಿರೋ ಅಷ್ಟು ದಿವಸ ಫಂಕ್ಷನಲ್ ಗ್ರೂಪ್ ಅಂದರೆ ಗೊತ್ತಿರಬೇಕು, ಎಕ್ಸಾಂಪಲ್ಸ್ ಕೂಡ ಗೊತ್ತಿರಬೇಕು. ಅರ್ಥ ಆಯ್ತಾ? ಹೋಮೋಲಾಗಸ್ ಸೀರೀಸ್ ಎಷ್ಟು ದಿವಸ ನೀವು ಕೆಮಿಸ್ಟ್ರಿ ಓದ್ತಿರೋ ಅಷ್ಟು ದಿವಸ ಗೊತ್ತಿರಬೇಕು. ಅರ್ಥ ಆಯ್ತಾ? ನೀವು ಅರ್ಥ ಆಗಿದೆಯಾ? ವಿತ್ ಎನ್ ಎಕ್ಸಾಂಪಲ್ ಅದರ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಕೂಡ ನಿಮಗೆ ತಿಳಿದಿರ್ಬೋದು. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇವೇ ಬೇಸಿಕ್ಸ್. ನೀವು ಒನ್ಸ್ ಪರ್ಫೆಕ್ಟ್ ಆಗಿಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮನ್ನು ಕೆಮಿಸ್ಟ್ರಿ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಇಟ್ಸ್ ಅ ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಏನು ಹೇಳಿ? ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೇಮ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ನಾವು ಫಸ್ಟು ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಾಮೆನ್ಕ್ಲೇಚರ್ ಅರ್ಥ ಆಯ್ತಾ? ನಾಮೆನ್ಕ್ಲೇಚರ್ ನೀವು ಒಂದು ರಫ್ ನೋಟ್ ಬುಕ್ ತೊಗೊಂಡು ಆ ಇಂಪಾರ್ಟೆಂಟ್ಸ್ ಅಲ್ಲಿ ಬರ್ಕೋಬೇಕು. ಫಂಕ್ಷನಲ್ ಗ್ರೂಪ್ ಅಂದ್ರೇ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಹೋಮೋಲಾಗಸ್ ಸೀರೀಸ್ ಅಂದ್ರೇ ಎಕ್ಸಾಂಪಲ್ಲು, ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಹೋಮೋಲಾಗಸ್, ಇವೆಲ್ಲ ಒಂದ್ಸಲಿ ಒಂದು ಕಡೆ ಬರ್ಕೊಂಡು ಆವಾಗ ಮೆಲ್ಕ್ ಹಾಕ್ತಿದ್ರೆ ಅರ್ಥ ಆಯ್ತು, ಈಸಿ ಆಗಿಬಿಡುತ್ತೆ. ನೀವು ವಿಡಿಯೋ ನೋಡ್ತಕ್ಕಂಥದ್ದು ರಿಪಿಟೇಷನ್ ನನಗೆ ರೂಢಿ ಇಲ್ಲ ಸರ್, ಈಗ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಬರೆದು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಚೆನ್ನಾಗಿ ನೆನಪಿರುತ್ತೆ. ನೆಕ್ಸ್ಟ್ ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆ್ಯಕ್ಚುಲಿ ಈ ನಮ್ಮ ಮನುಷ್ಯರಿಗೆ ಯಾವ ಥರ ಒಬ್ಬೊಬ್ರಿಗೆ ಒಂದೊಂದು ನೇಮ್ ಇರುತ್ತೋ ಆ ಥರ ಪ್ರತಿಯೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಒಂದು ನೇಮ್ ಇರುತ್ತೆ. ಆಕ್ಚುಲಿ ದ ಟರ್ಮ್ ನಾಮೆನ್ಕ್ಲೇಚರ್ ಮೀನ್ಸ್ ನೇಮಿಂಗ್. ನಾಮೆನ್ಕ್ಲೇಚರ್ ಮೀನ್ಸ್ ನೇಮಿಂಗ್. ಇವಾಗ ಯಾವುದೋ ಒಂದು ಕ್ಲಾಸಲ್ಲಿ 2-3 ಜನ ಇದ್ರೆ, ಸಣ್ಣಕ್ಕಿದ್ರೆ ಅವನು ಸಣ್ಣಕ್ಲ, ದಪ್ಪಕ್ಕಿದ್ರೆ ದಪ್ಪಕ್ಕಿರ್ತಕ್ಕಂಥವನು, ಕುಲ್ಲಕ್ಕಿದ್ರೆ ಕುಲ್ಲ ಅಂತ ತರ ಕರೀಲಿ. ಜಾಸ್ತಿ ಜನ ಇದ್ರೆ ನಾವು ಸಾಧ್ಯ ನಂಗೆ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇವಾಗ nowadays some millions together organic compounds are known. A large number of organic compounds are exist. Hence, the nomenclature is very very important factor. In the early stages of development of organic chemistry, very few organic compounds were known. Very few organic compounds were known. Hence, that compounds are named. Hence, that compounds are named from their source or from their history. ಅರ್ಥ ಆಯ್ತಾ? Nowadays, a large number of organic compounds are known. Hence, we need one definite system to name that organic compounds. ಅರ್ಥ ಆಗಿದೆಯಾ? ಅದರಲ್ಲಿ ನಾಮೆನ್ಕ್ಲೇಚರ್ ಅಲ್ಲಿ ನಿಮಗೆ 2 types of systems ಇದೆ. ಅರ್ಥ ಆಯ್ತಾ? One is trivial system, another one is IUPAC system. Trivial system ಇನ್ನೊಂದು ಹೆಸರಲ್ಲಿ ಕಾಮನ್ ಸಿಸ್ಟಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನಂಬರ್ 1 is types of nomenclature ಅಲ್ಲಿ number 1 is trivial system. Trivial system. ಇದಕ್ಕೆ ಇನ್ನೊಂದು ಹೆಸರಲ್ಲೇ ಕಾಮನ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೇ ಕಾಮನ್ ಸಿಸ್ಟಮ್.
ಅರ್ಥ ಆಯ್ತಾ? ನಂಬರ್ 2 IUPAC ಸಿಸ್ಟಮ್. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಸಿಸ್ಟಮ್ ಅಂತ IUPAC ಅಂದ್ರೆ. ಅರ್ಥ ಆಯ್ತಾ? IUPAC ಸಿಸ್ಟಮ್ ಅಂದ್ರೆ ದಟ್ ಈಸ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ International Union of Pure and Applied Chemistry System. International Union of Pure and Applied Chemistry System, that is IUPAC system ಅಂತ. ಈ ಎರಡು ಇದಕ್ಕೆ ಟ್ರಿವಿಯಲ್ ಸಿಸ್ಟಮ್ ಅಂತ ಕರೀತೀವಿ ಅಥವಾ ಕಾಮನ್ ಸಿಸ್ಟಮ್ ಅಂತ ಕರೀತೀವಿ. ಆಕ್ಚುಲಿ ದಿಸ್ ಸಿಸ್ಟಮ್ ಈಸ್ ಡಿಸ್ಕಾರ್ಡೆಡ್ ಸಿಸ್ಟಮ್. ನಿಮಗೆ ನಾಮೆನ್ಕ್ಲೇಚರ್ ಕೇಳಿದ್ರೆ ಇದ್ರ ಈ ನೇಮ್ಸ್ ಕೇಳಲ್ಲ. ಬಟ್ ಈ ಒಂದು ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ನೇಮ್ ಏನು ಅಂತ ನಿಮಗೆ ಗೊತ್ತಿರಬೇಕು. ಯಾಕಪ್ಪ ಅಂದ್ರೆ ಒಂದೊಂದ್ಸಲಿ ಈ ಸಿಸ್ಟಮ್ ಆಫ್ ನೇಮ್ ಕೊಟ್ಟಿರ್ತಾನೆ, ನೀವು ಇದು ಮಾತ್ರ ಗೊತ್ತಿದ್ರೆ ಆ ಸಿಸ್ಟಮ್ ಆಫ್ ನೇಮ್ ಕೊಟ್ಟಿದ್ದಾಗ ನಿಮಗೆ ತೊಂದರೆ ಆಗ್ಬೋದು. ಆದ್ರಿಂದ ಅದನ್ನು ಕೂಡ ನೀವು ಕಳೆದುಕೊಂಡಿರ್ಬೋದು. ಅರ್ಥ ಆಯ್ತಾ? ಏನ್ ಸರ್ ಟ್ರಿವಿಯಲ್ ಸಿಸ್ಟಮ್? In the early stages of development of organic chemistry, first trivial system discuss ಮಾಡೋಣ. In the early stages of development of organic chemistry, very few organic compounds are known. ತುಂಬಾ ಕಡಿಮೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಮ್ಗೆ ಗೊತ್ತಿತ್ತು in the early stage of development of organic chemistry. ಅರ್ಥ ಆಯ್ತಾ? ಯಾವಾಗ ವೆರಿ ಫ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೊತ್ತಿತ್ತೋ ಆವಾಗ ಆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಫ್ರಮ್ ದೇರ್ ಸೋರ್ಸ್ ಆರ್ ಫ್ರಮ್ ದೇರ್ ಹಿಸ್ಟರಿ, ಅದರ ಸೋರ್ಸಿಂದ ಆಗಿರ್ಬೋದು ಅಥವಾ ಅದರ ಹಿಸ್ಟ್ರಿಯಿಂದ ಆಗಿರ್ಬೋದು, ಅದಕ್ಕೆ ನೇಮ್ ಕೊಡ್ತಾ ಇದ್ರು. ಅರ್ಥ ಆಯ್ತಾ? ಇನ್ ದ ಅರ್ಲಿ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ವೆರಿ ಫ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ನೋನ್, ಹೆನ್ಸ್ ದಟ್ ಕಾಂಪೌಂಡ್ಸ್ ಆರ್ ನೇಮ್ಡ್ ಬೈ ಯೂಸಿಂಗ್ ಫ್ರಮ್ ದೇರ್ ಸೋರ್ಸ್ ಆರ್ ಫ್ರಮ್ ದೇರ್ ಹಿಸ್ಟರಿ. ಅದರ ಸೋರ್ಸಿಂದ ಆಗಿರ್ಬೋದು ಅದರ ಹಿಸ್ಟ್ರಿಯಿಂದ ಆಗಿರ್ಬೋದು ನೇಮ್ ಕೊಡ್ತಾ ಇದ್ವಿ. ಅರ್ಥ ಆಯ್ತಾ? ಹೇಗಪ್ಪ ಅಂದ್ರೆ ಆ ಸಿಸ್ಟಮ್ಗೆ ನಾವು ಟ್ರಿವಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ದೇ ವರ್ ನೇಮ್ಡ್ ಆನ್ ದ ಬೇಸಿಸ್ ಆಫ್ ದೇರ್ ಹಿಸ್ಟ್ರಿ ಆಗಿರ್ಬೋದು ಆರ್ ಫ್ರಮ್ ದೇರ್ ಸೋರ್ಸ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅರ್ಥ ಆಯ್ತಾ? HCOOH. ಅರ್ಥ ಆಯ್ತಾ? HCOOH ಏನಿದಕ್ಕೆ ಫಾರ್ಮಿಕ್ ಆಸಿಡ್ ಅಂತ ಕರೀತಾರೆ. ಫಾರ್ಮಿಕ್ ಆಸಿಡ್ ಅಂತ ಕರೀತಾ ಇದೆ. ಯಾಕಪ್ಪ ಇದಕ್ಕೆ ಫಾರ್ಮಿಕ್ ಆಸಿಡ್ ಅಂತ ಕರೀತಾ ಇದೆ ಅಂದ್ರೆ, ಫಸ್ಟ್ ಇಟ್ ವಾಸ್ ಒಬ್ಟೈನ್ಡ್ ಫ್ರಮ್ ರೆಡ್ ಆಂಟ್ಸ್ ಇಂದ ಇದನ್ನ ಅರ್ಥ ಆಯ್ತಾ ಪಡೆದ್ರು. ಫಸ್ಟ್ ರೆಡ್ ಆಂಟ್ಸ್, ಅರ್ಥ ಆಯ್ತಾ? ಇರುವೆ, ಕೆಂಪು ಇರುವೆಗಳಿಂದ ರೆಡ್ ಆಂಟ್ಸ್ ಇಂದ ಪಡೆದ್ರು. ಹೆಂಗ್ ಸರ್? ಅರ್ಥ ಆಯ್ತಾ? ಇಟ್ ವಾಸ್ ಫಸ್ಟ್ ಒಬ್ಟೈನ್ಡ್ ಫ್ರಮ್ ರೆಡ್ ಆಂಟ್ಸ್. ರೆಡ್ ಆಂಟ್ಸ್ ಅಲ್ಲಿ ಅರ್ಥ ಆಯ್ತಾ ಈ ಒಂದು ಆಸಿಡ್ ದಟ್ ಈಸ್ ಈ ಒಂದು ಕಾಂಪೌಂಡ್ ಇತ್ತು, ಅದಕ್ಕೆ ಫಾರ್ಮಿಕ್ ಆಸಿಡ್ ಅಂತ ನೇಮ್ ಮಾಡಿದೆ. ಯಾಕಂದ್ರೆ ಇದು ಆಸಿಡ್, COH ಆಸಿಡ್, ಅದಕ್ಕೆ ಫಾರ್ಮಿಕಾಸ್ ಮೀನ್ಸ್ ಆಂಟ್ಸ್ ಅಂತ. ಫಾರ್ಮಿಕಾಸ್ ಮೀನ್ಸ್ ಆಂಟ್ಸ್ ಇನ್ ಗ್ರೀಕ್. ಅರ್ಥ ಆಯ್ತಾ? ಫಾರ್ಮಿಕಾಸ್ ಮೀನ್ಸ್ ಆಂಟ್. ಅರ್ಥ ಆಯ್ತಾ? ಇರುವೆ. ಆದ್ರಿಂದ ಇದಕ್ಕೆ ಫಾರ್ಮಿಕ್ ಆಸಿಡ್ ಅಂತ ನೇಮ್ ಮಾಡಿದ್ರು. ಅರ್ಥ ಆಯ್ತಾ? ಅಲ್ಲಿಗೆ HCOH ಫಾರ್ಮಿಕ್ ಆಸಿಡ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಅದನ್ನು ಫಸ್ಟ್ ರೆಡ್ ಆಂಟ್ಸ್ ಇಂದ ಪಡೆದ್ರು. ಫಾರ್ಮಿಕಾಸ್ ಮೀನ್ಸ್ ಆಂಟ್ಸ್, ಹೆನ್ಸ್ ಫಾರ್ಮಿಕ್ ಆಸಿಡ್ ಅಂತ ಬಿಟ್ಟು ನೇಮ್ ಮಾಡಿದ್ರು. ಅರ್ಥ ಆಯ್ತಾ? ನೆಕ್ಸ್ಟ್ CH3COOH ಏನಿದು? ಅಸಿಟಿಕ್ ಆಸಿಡ್. ಟ್ರಿವಿಯಲ್ ನೇಮ್ ಅಸಿಟಿಕ್ ಆಸಿಡ್ ಅಥವಾ ಕಾಮನ್ ನೇಮ್ ಬಂದು ಅಸಿಟಿಕ್ ಆಸಿಡ್. ಅರ್ಥ ಆಯ್ತಾ? ಈ ಅಸ್ಟಮ್ ಮೀನ್ಸ್ ವಿನೇಗರ್ ಇಂದ ಇದನ್ನು ಪಡೆದ್ರು. ಅರ್ಥ ಆಯ್ತಾ? ಅಸ್ಟಮ್ ಮೀನ್ಸ್ ವಿನೇಗರ್. ಅರ್ಥ ಆಗಿದೆಯಾ? ಇಟ್ ವಾಸ್ ಡಿರೈವ್ಡ್ ಫ್ರಮ್ ವಿನೇಗರ್ ಮೀನ್ಸ್ ಅಸಿಟಮ್, ಹೆನ್ಸ್ ಅಸಿಟಿಕ್ ಆಸಿಡ್ ಅಂತ ನೇಮ್ ಬಂತು ಇದಕ್ಕೆ, CH3COOH. ಅರ್ಥ ಆಯ್ತಾ? ಇಟ್ ವಾಸ್ ಡಿರೈವ್ಡ್ ಫ್ರಮ್ ವಿನೇಗರ್. ಅರ್ಥ ಆಯ್ತಾ? ಆ ವಿನೇಗರ್ ಅಂದ್ರೆ ಏನಪ್ಪಾ ಅಂದ್ರೆ ಅಸಿಟಮ್, ಆದ್ರಿಂದ ಇದಕ್ಕೆ ಅಸಿಟಿಕ್ ಆಸಿಡ್ ಅಂತ ನೇಮ್ ಬಂತು. ಅರ್ಥ ಆಯ್ತಾ?
ನೆಕ್ಸ್ಟ್ ಬಿಟನೋಯಿಕ್ ಆಸಿಡ್ ಅಂತ. ಅರ್ಥ ಆಯ್ತಾ? ಇಟ್ ವಾಸ್ ಅಬ್ಟೈನ್ಡ್ ಫ್ರಮ್ ಬಟ್ಟ ಫಸ್ಟ್. ಅರ್ಥ ಆಯ್ತಾ? ಏನು ಹೇಳಿ? ಬಟ್ಟ. ಆದ್ರೆ ಇದಕ್ಕೆ ಬಿಟನೋಯಿಕ್ ಆಸಿಡ್ ಅಂತ ಹೇಳ್ಬಿಟ್ಟು ನೇಮ್ ಬರುತ್ತೆ. ಅರ್ಥ ಆಯ್ತಾ? ಈ ತರ ಅರ್ಥ ಆಯ್ತಾ? ಟೋಟಲಿ ಅಸ್ಟಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ಬಿಟನೋಯಿಕ್ ಆಸಿಡ್. ಅರ್ಥ ಆಯ್ತಾ? ಈ ತರ ನೇಮ್ಸ್ನ ಅರ್ಲಿ ಸ್ಟೇಜ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವೆರಿ ಫ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅವ್ರನ್ನ ತುಂಬ ಕಡಿಮೆ ಗೊತ್ತಿತ್ತು. ಆದ್ದರಿಂದ ಫ್ರಮ್ ದೇರ್ ಸೋರ್ಸ್ ಆರ್ ಫ್ರಮ್ ದೇರ್ ಹಿಸ್ಟರಿ ನಾವು ನೇಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ? ನಮ್ಮ ಒಂದು ಕ್ಲಾಸಲ್ಲಿ ತುಂಬ ಕಡಿಮೆ ಮೆಂಬರ್ಸ್ ಇದ್ರೆ, ಒಂದು 10 ಜನ ಇದ್ರೆ, ಇಂಥ ಊರವನು ಎದ್ದೇಳ ಅಂತ ಹೇಳ್ಬಿಟ್ಟು ಅವನ ಊರ ಹೆಸರು ಇಲ್ಲ ಅವನ ನಿಕ್ನೇಮೋ ಏನೋ ಕರಿಬೋದು. ಲಾರ್ಜ್ ಮೆಂಬರ್ಸ್ ಇದ್ದಾಗ ಪ್ರತಿಯೊಬ್ಬರಿಗೂ ಒಂದೊಂದು ನೇಮ್ ಬೇಕಾ? ಅರ್ಥ ಆಗಿದೆಯಾ? ದಟ್ಸ್ ವೈ in the early stage of organic chemistry, a few organic compounds are known. That's why that compounds are named by using from their source or from their history in the name ಮಾಡ್ತಾ ಇದ್ರು. ಅರ್ಥ ಆಗಿದೆಯಾ? ನೆಕ್ಸ್ಟ್, after that is in the early stage of 19th century, a large number of organic compounds were known. Hence, a new system was introduced. ಅರ್ಥ ಆಯ್ತಾ? ದಟ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ IUPAC ಸಿಸ್ಟಮ್. ಈ IUPAC ಸಿಸ್ಟಮ್ ಹೆಂಗೆ ಉಟ್ಕೊಂಡು ಬಂದು ಅಂತ ಮತ್ತೆ ಡಿಸ್ಕಸ್ ಮಾಡೋಣ. ಟೋಟಲಿ ಈ ಟ್ರಿವಿಯಲ್ ಸಿಸ್ಟಮ್ ಅಲ್ಲೇ, ಅರ್ಥ ಆಯ್ತಾ, ನಾವಿನ್ನೂ ಪ್ರಿಫಿಕ್ಸಸ್ ಕೂಡ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ದ ಕಾಮನ್ ನೇಮ್ಸ್ ನಾವು ಮಾಡ್ತೀವಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಈ ಕಾಮನ್ ನೇಮ್ಸ್ ಅಥವಾ ಟ್ರಿವಿಯಲ್ ನೇಮ್ಸ್ ಕೊಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಪ್ರಿಫಿಕ್ಸ್. ಏನ್ ಪ್ರಿಫಿಕ್ಸಸ್ ಯೂಸ್ ಮಾಡ್ಬೋದು ಅಂದ್ರೆ, ಅರ್ಥ ಆಯ್ತಾ? ಎನ್ ಅಂದ್ರೆ ನಾರ್ಮಲ್ ಅಂತ, ಐಸೋ, ಅರ್ಥ ಆಯ್ತಾ? ನಾರ್ಮಲ್, ಐಸೋ, ನಿಯೋ, ಈ ತರ ಪ್ರಿಫಿಕ್ಸಸ್ ಕೂಡ ಯೂಸ್ ಮಾಡ್ಬೋದು. ಏನ್ ಸರಿ ಈ ತರ ಪ್ರಿಫಿಕ್ಸಸ್ ಯೂಸ್ ಮಾಡ್ಲಿಕ್ಕೆ ಆಗತ್ತೆ ನೋಡಿ. ಫಾರ್ ಎಕ್ಸಾಂಪಲ್, CH3, CH2, CH2, CH3, ನಾರ್ಮಲ್ ಬ್ಯೂಟೇನ್, ನಾರ್ಮಲ್ ಅನ್ನೋ ವರ್ಡ್ ಉಪಯೋಗಿಸ್ಬೋದು. ಅರ್ಥ ಆಯ್ತಾ? ಈ ಐಸೋನ್ ಹೆಂಗ್ ಸರ್ ಯೂಸ್ ಮಾಡ್ತಕ್ಕಂಥದ್ದು? CH3, CH3, ಅರ್ಥ ಆಗಿದೆಯಾ? ಏನಿದೆ? ಐಸೋಬ್ಯೂಟೇನ್, ನಾರ್ಮಲ್ ಬ್ಯೂಟೇನ್, ಐಸೋಬ್ಯೂಟೇನ್. ಅಥವಾ ಇಲ್ಲೊಂದು CH2 ಸೇರ್ತಿದ್ರೆ ನಾರ್ಮಲ್ ಪೆಂಟೇನ್, ಇಲ್ಲೊಂದು CH2 ಸೇರ್ತಿದ್ರೆ CH2 ಸೇರ್ತಿದ್ರೆ ಐಸೋಪೆಂಟೇನ್. ಅರ್ಥ ಆಗಿದೆಯಾ? ನೆಕ್ಸ್ಟ್, ನಿಯೋಪೆಂಟೇನ್. ಏನ್ ಹೇಳಿ? ನಿಯೋಪೆಂಟೇನ್. ನಿಯೋಪೆಂಟೇನ್, ಅರ್ಥ ಆಯ್ತಾ? ಐಸೋಬ್ಯೂಟೇನ್, ನಾರ್ಮಲ್ ಪೆಂಟೇನ್, ನಾರ್ಮಲ್ ಬ್ಯೂಟೇನ್ ಕೂಡ ಬರೀಬಹುದು. CH2, CH3 ಅಷ್ಟೇ. ನಾರ್ಮಲ್ ಬ್ಯೂಟೇನ್, ಐಸೋಬ್ಯೂಟೇನ್, ಅರ್ಥ ಆಯ್ತಾ? ನಿಯೋಪೆಂಟೇನ್, ಅರ್ಥ ಆಯ್ತಾ? ಯು ಟೇಕ್ ದಿಸ್ ಒನ್, ದಿಸ್ ನಾರ್ಮಲ್ ಪೆಂಟೇನ್, CH3, CH2, 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 CH3, ದಿಸ್ ನಾರ್ಮಲ್ ಪೆಂಟೇನ್, ನಿಯೋಪೆಂಟೇನ್, ಐಸೋಪೆಂಟೇನ್ ಕೂಡ ಬರೀಬೋದಾ? ಏನಿಲ್ಲ, ಇಲ್ಲಿ CH2 ಜೊತೆ ಬರ್ಬಿಟ್ರೆ ದಟ್ ಇಸ್ ಐಸೋಪೆಂಟೇನ್. ಈ ತರ, ಅರ್ಥ ಆಯ್ತಾ, ನಾವು ಪ್ರಿಫಿಕ್ಸಸ್ ನ ಯೂಸ್ ಮಾಡ್ಬೋದು ವೈಲ್ ಗಿವಿಂಗ್ ಕಾಮನ್ ನೇಮ್ಸ್. ಅರ್ಥ ಆಯ್ತಾ? ವೈಲ್ ರೈಟಿಂಗ್ ದ ಕಾಮನ್ ನೇಮ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಈ ತರ ಪ್ರಿಫಿಕ್ಸಸ್ ಕೂಡ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಅಲ್ಲಿ ಕಾಮನ್ ನೇಮ್ಸ್ ನ ಮಾಡ್ತಕ್ಕಂಥದ್ದು ಗೊತ್ತಾಯ್ತಾ? ಏನಿಡ ವೆರಿ 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 ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಅಲ್ಲಿಗೆ ಕಾಮನ್ ನೇಮ್ಸ್ ಕೊಟ್ಟಿರ್ತಾನೆ, ಅದನ್ನು ತಿಳ್ಕೊಂಡು ನಾವು ಆರ್ಗ್ಯಾನಿಕ್ ಕಾಂಪೌಂಡ್ ಬರೀತಕ್ಕಂಥದ್ದು ನಿಮ್ಗೆ ಗೊತ್ತೇ.
ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು ಅಂತ ತಿಳ್ಕೊಳ್ತಕ್ಕಂಥದ್ದು ಬರಬೇಕು. ಅದಕ್ಕೋಸ್ಕರ ನಿಮ್ಗೆ ಟ್ರಿವಿಯಲ್ ಸಿಸ್ಟಮ್ ಬೇಕು. ನಿಮಗೇನು ಎಕ್ಸಾಮಲ್ಲಿ ಟ್ರಿವಿಯಲ್ ಸಿಸ್ಟಮ್ ನೇಮ್ ಕೊಡಿ, ಕಾಮನ್ ಸಿಸ್ಟಮ್ ನೇಮ್ ಕೊಡಿ ಅಂತ ಕೇಳಲ್ಲ. IUPAC ಸಿಸ್ಟಮ್, ಯಾಕಂದರೆ ಇದು ಡಿಸ್ಕಾರ್ಡೆಡ್ ಸಿಸ್ಟಮ್ ಇದೆ, ಬಟ್ ನೀವು ತಿಳ್ಕೊಂಡಿರ್ಬೇಕು. ಅರ್ಥ ಆಗಿದೆಯಾ? ಅಲ್ಲಿಗೆ ಟ್ರಿವಿಯಲ್ ಸಿಸ್ಟಮ್ ಆಫ್ ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೊತ್ತಿದೆಯಾ? ಫ್ರಮ್ ದೇರ್ ಸೋರ್ಸ್ ಆರ್ ಫ್ರಮ್ ದರ್ ಹಿಸ್ಟ್ರಿ ಇಂದ. ಅರ್ಥ ಆಯ್ತು? ಅರ್ಲಿ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅವಾಗ ತುಂಬ ಕಡಿಮೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೊತ್ತಿತ್ತು. ಆದ್ದರಿಂದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೇಮ್ ಮಾಡಲಿಕ್ಕೆ ಅರ್ಥ ಆಯ್ತಾ, ಫ್ರಮ್ ದೇರ್ ಸೋರ್ಸ್ ಆರ್ ಫ್ರಮ್ ದರ್ ಹಿಸ್ಟ್ರಿಯಿಂದ ನೇಮ್ ಮಾಡ್ತಾ ಇದ್ರು. ಈ ಥರ ಪ್ರಿಫಿಕ್ಸಸ್ನ ಯೂಸ್ ಮಾಡ್ತಾ ಇದ್ರು. ಇಷ್ಟು ನೀಟಾಗಿ ಗೊತ್ತಿದೆ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ IUPAC ಸಿಸ್ಟಮ್. ಅರ್ಥ ಆಯ್ತು ಏನು ಹೇಳಿ? IUPAC ಸಿಸ್ಟಮ್. International Union of Pure and Applied Chemistry System. International Union of Pure and Applied Chemistry System. ಅರ್ಥ ಆಯ್ತಾ? Actually, in the early stages, ಅರ್ಥ ಆಯ್ತಾ, early stages of development of organic chemistry, that is a trivial system ಯೂಸ್ ಮಾಡ್ತಾ ಇದ್ರಿ, ಅಥವಾ ಕಾಮನ್ ಸಿಸ್ಟಮ್ ಅಂತ ಕರಿತೀವಿ ನಾವು ಒಂದಷ್ಟು ಯೂಸ್ ಮಾಡ್ತಾ ಇದ್ರಿ. ಬರ್ತಾ ಬರ್ತಾ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವಾಗ ನಮಗೆ ದಟ್ ಈಸ್ ಡಿಸ್ಕವರ್ ಮಾಡಿದ್ರು, ಆ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೇಮ್ ಮಾಡಲಿಕ್ಕೆ ತುಂಬ ಡಿಫಿಕಲ್ಟ್ ಆಯಿತು. ಅರ್ಥ ಆಯ್ತಾ? ತುಂಬ ಡಿಫಿಕಲ್ಟ್ ಆಯಿತು. ಆವಾಗ ಏನು ಮಾಡಿದ್ರು? ಅರ್ಥ ಆಯ್ತಾ? IUC ಸಿಸ್ಟಮ್, ಏನು ಹೇಳಿ? IUC ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅರ್ಥ ಆಯ್ತಾ? ಅದಕ್ಕಿಂತ ಮೊದಲು ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಕೆಮಿಸ್ಟ್ ಅಂತ ಹೇಳ್ಬಿಟ್ಟು ಆಕ್ಚುಲಿ 1892 ಅಲ್ಲಿ, ಅರ್ಥ ಆಯ್ತಾ, 1892 ಅಲ್ಲಿ ಫಸ್ಟ್ 1892 ಅಲ್ಲಿ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸೈಂಟಿಸ್ಟ್ಗಳು ಜಿನೀವಲ್ಲಿ ಸೇರ್ಬಿಟ್ಟು, ಇಂಪಾರ್ಟೆಂಟ್ ಸೈಂಟಿಸ್ಟ್ಗಳೆಲ್ಲ ಅರ್ಥ ಆಯ್ತಾ, ಜಿನೀವಾ, ಅರ್ಥ ಆಯ್ತಾ, ಜಿನೀವಾದಲ್ಲಿ ಸೇರ್ಬಿಟ್ಟು, ಅರ್ಥ ಆಯ್ತಾ, ಇದಕ್ಕೆ ಜಿನೀವಾ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಅರ್ಥ ಆಗಿದೆಯಾ? ದಟ್ ಈಸ್ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಕೆಮಿಸ್ಟ್ಸ್ is held in Geneva in the year 1892. ಅರ್ಥ ಆಯ್ತಾ? ಈ ಸಿಸ್ಟಮ್ಯಾಟೈಸೇಷನ್ ಅಂದ್ರೆ ಈ ಒಂದು IUPAC ಸಿಸ್ಟಮ್ಯಾಟೈಸೇಷನ್ ಹೆಂಗೆ ಕ್ಯಾರಿಡ್ ಔಟ್ ಆಯ್ತು, ಹೆಂಗೆ ಉಟ್ಕೊಂಡು ಬಂತು ಅಂತ ಹೇಳ್ಬಿಟ್ಟಾದ್ರೆ, ಫಸ್ಟ್ ಯಾವಾಗ ಫ್ರಮ್ ದರ್ ಸೋರ್ಸ್ ಆರ್ ಫ್ರಮ್ ದರ್ ಹಿಸ್ಟ್ರಿಯಿಂದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ನೇಮ್ ಮಾಡೋದು ಡಿಫಿಕಲ್ಟ್ ಆಯ್ತು, ಯಾಕಂದ್ರೆ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಆ ಒಂದು ನೇಮ್ಸ್ ಇಂದ, ಅರ್ಥ ಆಯ್ತಾ, ಟ್ರಿವಿಯಲ್ ಸಿಸ್ಟಮ್ ಅಥವಾ ಕಾಮನ್ ಸಿಸ್ಟಮ್ ಇಂದ ನೇಮ್ ಮಾಡ್ತಕ್ಕಂಥ ಡಿಫಿಕಲ್ಟ್ ಆಯ್ತು. ಆವಾಗ ಏನ ಮಾಡಿದ್ರು, ಎಲ್ಲ ಸೈಂಟಿಸ್ಟ್ಗಳು ಜಿನೀವಾದಲ್ಲಿ, ಅರ್ಥ ಆಯ್ತಾ, ಜಿನೀವಾ ಸಿಟಿಯಲ್ಲಿ ಸೇರ್ಬಿಟ್ಟು ಜಿನೀವಾ ಸಿಸ್ಟಮ್ ಅಥವಾ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಕೆಮಿಸ್ಟ್, ಏನ್ ಹೇಳಿ, ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಕೆಮಿಸ್ಟ್, ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಕೆಮಿಸ್ಟ್ಸ್, ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಕೆಮಿಸ್ಟ್ ಅಂತ ಒಂದು ಸಿಸ್ಟಮ್ ನ ಪ್ರಪೋಸ್ ಮಾಡಿದ್ರು ಇನ್ ದ ಇಯರ್ 1892. ಅರ್ಥ ಆಯ್ತಾ? ಫರ್ದರ್ ಆ ಸಿಸ್ಟಮ್ ನ ಮಾಡಿಫಿಕೇಶನ್ ಮಾಡಿದ್ರು IUC ಸಿಸ್ಟಮ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕೆಮಿಸ್ಟ್ ಅಂತ. 1930 ವರೆಗೂ ಅದೇ ಇತ್ತು. ಇನ್ ದ ಇಯರ್ 1930 ಅಲ್ಲಿ IUC ಸಿಸ್ಟಮ್ ಅಂತ ಮಾಡಿದ್ರು. ಅದನ್ನ ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಮಾಡಿ, ಅರ್ಥ ಆಯ್ತಾ, IUC ಸಿಸ್ಟಮ್ ಅಂದ್ರೆ ದಟ್ ಈಸ್ ದ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕೆಮಿಸ್ಟ್. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕೆಮಿಸ್ಟ್ ಅಂತ 1930 ಅಲ್ಲಿ ಮತ್ತೆ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸೈಂಟಿಸ್ಟ್ಗಳು ಒಂದ್ ಕಡೆ ಗ್ಯಾದರ್ ಆಗಿ, ಅರ್ಥ ಆಯ್ತಾ, ಮತ್ತೆ ಅದನ್ನ ಚೇಂಜ್ ಮಾಡಿದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅರ್ಥ ಆಯ್ತಾ? ಫರ್ದರ್ ಇನ್ ದ ಇಯರ್ 1958 ಅಲ್ಲಿ ಅರ್ಥ ಆಯ್ತಾ, ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೆಲ್ಲ ಸ್ವಲ್ಪ ಎಲ್ಲ ಆಡ್ ಮಾಡಿ IUPAC ಸಿಸ್ಟಮ್ ಅಂತ ಚೇಂಜ್ ಮಾಡಿದ್ರು. ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? IUPAC ಸಿಸ್ಟಮ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಸಿಸ್ಟಮ್. ಯಾವಾಗ? 1958 ಅಲ್ಲಿ. ಮತ್ತೆ 1993 ಅಂಡ್ 2003 ಅಲ್ಲಿ ಕೂಡ ಫರ್ದರ್ 1993 ಅಂಡ್
2003 ಕೂಡ ಅರ್ಥ ಆಯ್ತಾ ಈ ಒಂದು ರೂಲ್ಸ್ನ IUPAC ರೂಲ್ಸ್ನ ಸ್ವಲ್ಪ ಒಂದೆಲ್ಲ ಆಡ್ ಮಾಡಿದ್ರು. ಅರ್ಥ ಆಯ್ತಾ ಏನು ಆ ರೂಲ್ಸ್? ಇವಾಗ ಆ ರೂಲ್ಸ್ ಪ್ರಕಾರ ನಾವು IUPAC ರೂಲ್ಸ್ ಪ್ರಕಾರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೇಮ್ ಮಾಡ್ತಕ್ಕಂಥದ್ದು. ನಿಮಗಿದು ಎಷ್ಟು ದಿವಸ ಕೆಮಿಸ್ಟ್ರಿ ಓದ್ತಿರೋ ಅಷ್ಟು ದಿವಸ ಗೊತ್ತಿರಬೇಕು ರೂಲ್ಸ್. ಅರ್ಥ ಆಯ್ತಾ? ಏನೇಡ ಎಷ್ಟು ದಿವಸ ನೀವು ಕೆಮಿಸ್ಟ್ರಿ ಓದ್ತಿರೋ ಅಷ್ಟು ದಿವಸನೂ ಗೊತ್ತಿರಬೇಕು ಈ ಒಂದು IUPAC ಸಿಸ್ಟಮ್ ರೂಲ್ಸ್. ಅರ್ಥ ಆಯ್ತಾ? ಆಕ್ಚುಲಿ 1993 ಒಂದ್ಸಲಿ ಇದನ್ನ ಆಕ್ಚುಲಿ 1958 ಪ್ರಪೋಸ್ ಮಾಡಿದ್ರು IUPAC ಸಿಸ್ಟಮ್ನ. ಅರ್ಥ ಆಯ್ತಾ? ಮತ್ತೆ ರೂಲ್ಸ್ ಡಿಸ್ಕಸ್ ಮಾಡಿದ್ರು ಬೇಸ್ಡ್ ಆನ್ ದ ರೆಕಮೆಂಡೇಶನ್ಸ್ ಮೇಡ್ ಬೈ IUPAC ಸಿಸ್ಟಮ್. ಅಗೈನ್ 2003 ಮತ್ತೆ 1993 ಮತ್ತೆ 2003 ಅಗೇನ್ ರೂಲ್ಸ್ನ ಚೇಂಜ್ ಮಾಡಿದ್ರು. ಅರ್ಥ ಆಯ್ತಾ? ಕೆಲವೊಂದೆಲ್ಲ ಆಡ್ ಮಾಡಿದ್ರು. ಏನು ಸರ್ ರೂಲ್ಸ್? ಅಲ್ಲಿ IUPAC ಸಿಸ್ಟಮ್ ಹೆಂಗೆ ಉಟ್ಕೊಂಡು ಬಂತು ಅಂತ ಗೊತ್ತಾ? ಫಸ್ಟು ಜಿನೆವಾ ಸಿಸ್ಟಮ್ ಅಥವಾ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಕೆಮಿಸ್ಟ್, ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಕೆಮಿಸ್ಟ್ ಅಂತ ನೇಮ್ ಮಾಡಿದ್ರು. ಅದಕ್ಕೆ ಜಿನೆವಾ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಯಾವ ಇಯರಲ್ಲಿ? 1892 ಮತ್ತೆ 1930 IUC ಸಿಸ್ಟಮ್ ಅಂತ ನೇಮ್ ಮಾಡಿದ್ರು ಅದಕ್ಕೆ. ಅರ್ಥ ಆಯ್ತು? ಮತ್ತೆ ಕೆಲವೊಂದು ರೂಲ್ಸ್ ಎಲ್ಲ ಆಡ್ ಮಾಡಿಬಿಟ್ಟು ಚೇಂಜ್ ಮಾಡಿದ್ರು. ಮತ್ತೆ ಏನ್ ಮಾಡಿದ್ರು? IUPAC ಸಿಸ್ಟಮ್ ಅಂತ ಚೇಂಜ್ ಮಾಡಿದ್ರು 1958 ಮತ್ತೆ IUPAC ಸಿಸ್ಟಮ್ ನೇಮ್ ಮಾತ್ರ ಚೇಂಜ್ ಮಾಡಲಿಲ್ಲ, ಹಂಗೆ ಇದೆ IUPAC ಸಿಸ್ಟಮ್ ಅಂತ. ಅದರ ರೂಲ್ಸ್ನ ಅರ್ಥ ಆಯ್ತಾ ಸ್ವಲ್ಪ ಎಲ್ಲ ಆಡ್ ಮಾಡಿದ್ರು 1993 ಮತ್ತೆ 2003. ಇವಾಗ ಕೂಡ ನಾವು ಅದೇ ರೂಲ್ಸ್ನ ಯೂಸ್ ಮಾಡ್ತಾ ಇದೀವಿ ನೇಮ್ ಮಾಡಲಿಕ್ಕೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಸಮ್ ಮಿಲಿಯನ್ಸ್ ಟುಗೆದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಫ್ರಮ್ ದರ್ ಸೋರ್ಸ್ ಫ್ರಮ್ ದರ್ ಹಿಸ್ಟ್ರಿಯಿಂದ ನಾವು ಜ್ಞಾಪಕ ಇಟ್ಕೊಳ್ಳಿಕ್ಕೆ ಆಗತ್ತಾ? ಸಾಧ್ಯನೇ ಇಲ್ಲ. ಆದ್ದರಿಂದ ಈ ನ್ಯೂ ಸಿಸ್ಟಮ್ ಯೂಸ್ ಮಾಡೋದು ದಟ್ ಈಸ್ IUPAC ಸಿಸ್ಟಮ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಸಿಸ್ಟಮ್. ಈ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಸಿಸ್ಟಮ್ ಅಂದ್ರೆ ಏನು, ಅದ್ರ ರೂಲ್ಸ್ ಏನು ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? What are the rules? ಅರ್ಥ ಆಯ್ತಾ? ರೂಲ್ಸ್ ಆಫ್ IUPAC ಸಿಸ್ಟಮ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್. ಫಸ್ಟ್ ನಾವು ಬೇಸಿಕ್ ರೂಲ್ಸ್ ಡಿಸ್ಕಸ್ ಮಾಡೋಣ. ಏನು ಹೇಳಿ? ಬೇಸಿಕ್ ರೂಲ್ಸ್ ಆಫ್ IUPAC ಸಿಸ್ಟಮ್. ಅರ್ಥ ಆಯ್ತಾ? ವೆರಿ ಸಿಸ್ಟಮ್ ದ IUPAC ನೇಮ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ನಾವು ಆರ್ಗ್ಯಾನಿಕ್ ಕಾಂಪೌಂಡ್ನ IUPAC ಸಿಸ್ಟಮ್ ಮುಖಾಂತರ ನೇಮ್ ಕೊಡಬೇಕಾದ್ರೆ ಫಸ್ಟ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಆರ್ ಡಿವೈಡ್ ಇಂಟು 3 ಪಾರ್ಟ್ಸ್. ಏನು ಹೇಳಿ? 3 ಪಾರ್ಟ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ನಂಬರ್ 1 ಈಸ್ ವರ್ಡ್ ರೂಟ್ ಅಥವಾ ರೂಟ್ ವರ್ಡ್ ಅಂತ ಕರಿತೀವಿ. ಅದು ವರ್ಡ್ ರೂಟ್ ಎಲ್ಲ ಒಂದೇ. ಅರ್ಥ ಆಯ್ತು? ನಂಬರ್ 1 ಈಸ್ ರೂಟ್ ವರ್ಡ್. ನಂಬರ್ 2 ಈಸ್ ಅರ್ಥ ಆಯ್ತು? ವೆರಿ ಇಂಪಾರ್ಟೆಂಟ್ ಸಫಿಕ್ಸ್. ಏನು ಹೇಳಿ? ಸಫಿಕ್ಸ್. ನಂಬರ್ 3 ಈಸ್ ಪ್ರಿಫಿಕ್ಸ್. ಅರ್ಥ ಆಯ್ತಾ? ರೂಟ್ ವರ್ಡ್, ಸಫಿಕ್ಸ್, ಪ್ರಿಫಿಕ್ಸ್. ರೂಟ್ ವರ್ಡ್ ಅಥವಾ ವರ್ಡ್ ರೂಟ್, ಸಫಿಕ್ಸ್, ಪ್ರಿಫಿಕ್ಸ್ ಅನ್ನೋ ಒಂದು 3 ಪಾರ್ಟ್ಸ್ ಆಗಿ ಆರ್ಗ್ಯಾನಿಕ್ ಕಾಂಪೌಂಡ್ ಡಿವೈಡ್ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ದ IUPAC ನೇಮ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಂಟೈನ್ಸ್ 3 ಪಾರ್ಟ್ಸ್. ಅರ್ಥ ಆಯ್ತಾ? ನೇಮ್ಲಿ ರೂಟ್ ವರ್ಡ್, ಸಫಿಕ್ಸ್, ಪ್ರಿಫಿಕ್ಸ್. ಅರ್ಥ ಆಯ್ತಾ? ಎಸ್ ಸರ್, ರೂಟ್ ವರ್ಡ್. ರೂಟ್ ವರ್ಡ್ is the basic unit of IUPAC system. ಅರ್ಥ ಆಯ್ತಾ? It is a backbone of IUPAC name of organic compound. Organic compound name ಗೆ backbone ಅದು. ಅರ್ಥ ಆಯ್ತಾ? It is a basic unit. ರೂಟ್ ವರ್ಡ್ ಇಲ್ದಿರ ಆರ್ಗ್ಯಾನಿಕ್ ಕಾಂಪೌಂಡ್ IUPAC ನೇಮ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದ್ದೇ ಇರಬೇಕು. ಅರ್ಥ ಆಯ್ತಾ? ಏನು ಹೇಳಿ? ರೂಟ್ ವರ್ಡ್. ಇಟ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ IUPAC ಸಿಸ್ಟಮ್. ಬರ್ಕೊಳ್ಳಿ. ರೂಟ್ ವರ್ಡ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ IUPAC ಸಿಸ್ಟಮ್. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಇಟ್ ಗಿವ್ಸ್ ಅಥವಾ ಇಟ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಸ್ಟ್ರೈಟ್ ಚೈನ್. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಇಟ್ ಗಿವ್ಸ್ ಅಥವಾ ಇಟ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಸ್ಟ್ರೈಟ್ ಚೈನ್. ಅರ್ಥ ಆಯ್ತಾ?
ದ ಲಾಂಗೆಸ್ಟ್ ಚೈನ್ ಅಲ್ಲಿ, ಅರ್ಥ ಆಯ್ತಾ, ಲಾಂಗೆಸ್ಟ್ ಚೈನ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ರೆಪ್ರೆಸೆಂಟ್ ಮಾಡೋದೇ ರೂಟ್ ವರ್ಡ್. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಲಾಂಗೆಸ್ಟ್ ಚೈನ್ ಅಂದ್ರೆ ಒಂದೇ ಇತ್ತ, ಲಾಂಗೆಸ್ಟ್ ಚೈನ್ ಅದಕ್ಕೆ ಒಂದೇ ಕಾರ್ಬನ್ ಆಟಮ್. ಎರಡು ಇತ್ತ ಎರಡು, ಮೂರು ಇದ್ರೆ ಮೂರು. ಅರ್ಥ ಯಾವ ತರ ಸ್ಟ್ರೈಟ್ ಚೈನ್ ಅಲ್ಲಿ ಲಾಂಗೆಸ್ಟ್ ಸ್ಟ್ರೈಟ್ ಚೈನ್ ಅಲ್ಲಿ, ಅದು ಲಾಂಗೆಸ್ಟ್ ಸ್ಟ್ರೈಟ್ ಚೈನ್ ಅಲ್ಲಿ ಅಥವಾ ಲಾಂಗೆಸ್ಟ್ ಚೈನ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ನ ರೆಪ್ರೆಸೆಂಟ್ ಮಾಡೋದೇ ರೂಟ್ ವರ್ಡ್. ಲಾಂಗೆಸ್ಟ್ ಚೈನ್ ಅಲ್ಲಿ, ಅದು ಸ್ಟ್ರೈಟ್ ಚೈನ್ ಅಥವಾ ಹೆಂಗಾದ್ರೆ ಇಲ್ಲಿ ಲಾಂಗೆಸ್ಟ್ ಚೈನ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ರೆಪ್ರೆಸೆಂಟ್ ಮಾಡೋದೇ ರೂಟ್ ವರ್ಡ್. ಅರ್ಥ ಆಯ್ತಾ? ಏನ್ ಸರ್ ರೂಟ್ ವರ್ಡ್ ಹೆಂಗ್ ಕೊಡ್ತೀವಿ ಸರ್? ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಒಂದೇ ಒಂದು ಕಾರ್ಬನ್ ಆಟಮ್ ಇದ್ರೆ, ಮೆತ್, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎರಡು ಕಾರ್ಬನ್ ಆಟಮ್ಸ್ ಇದ್ರೆ ಎತ್, ಮೂರು ಕಾರ್ಬನ್ ಆಟಮ್ಸ್ ಇದ್ರೆ ಪ್ರೋ, ನಾಲ್ಕು ಕಾರ್ಬನ್ ಆಟಮ್ಸ್ ಇದ್ರೆ ಬ್ಯೂಟ್, 5 ಕಾರ್ಬನ್ ಆಟಮ್ಸ್ ಇದ್ರೆ ಪೆಂಟ್, 6 ಕಾರ್ಬನ್ ಆಟಮ್ಸ್ ಇದ್ರೆ ಹೆಕ್ಸ್, 7 ಕಾರ್ಬನ್ ಆಟಮ್ಸ್ ಇದ್ರೆ, ಅರ್ಥ ಆಯ್ತಾ, 7 ಕಾರ್ಬನ್ ಆಟಮ್ಸ್ ಇದ್ರೆ ಹೆಪ್ಟ್, 8 ಕಾರ್ಬನ್ ಆಟಮ್ಸ್ ಇದ್ರೆ ಆಕ್ಟ್, 9 ಕಾರ್ಬನ್ ಆಟಮ್ಸ್ ಇದ್ರೆ ನಾನ್, ಅರ್ಥ ಆಯ್ತಾ, 10 ಕಾರ್ಬನ್ ಆಟಮ್ಸ್ ಇದ್ರೆ ಡೆಕ್, ಅರ್ಥ ಆಯ್ತಾ, 11 ಕಾರ್ಬನ್ ಆಟಮ್ಸ್ ಇದ್ರೆ, ಅರ್ಥ ಆಯ್ತಾ, 11 ಕಾರ್ಬನ್ ಆಟಮ್ಸ್ ಇದ್ರೆ ದಟ್ ಈಸ್ ಡೋಡೆಕ್, 12 ಇದ್ರೆ ಬೈಡೆಕ್, ಅರ್ಥ ಆಯ್ತಾ, ಡೋಡೆಕ್, ಅರ್ಥ ಆಯ್ತಾ, 12 ಇದ್ರೆ ಅರ್ಥ ಆಯ್ತಾ, 13 ಇದ್ರೆ ಟ್ರೈಡೆಕ್, ಅರ್ಥ ಆಯ್ತಾ. ಈ ತರ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ರೂಟ್ ವರ್ಡ್ ನ ಡಿಸೈಡ್ ಮಾಡ್ತೀವಿ. ಅಂಡ್ ಸೊ ಆನ್. ಟೆಟ್ರಾಡೆಕ್, ಅರ್ಥ ಆಯ್ತಾ, ಪೆಂಟಾಡೆಕ್, ಅರ್ಥ ಆಗಿದೆಯಾ. ಅದೇ 20 ಮೇಲೆ ಇದ್ರೆ ಐಕಾಸ್ ಅಂತ, ಏನ್ ಹೇಳಿ, ಐಕಾಸ್, ಅರ್ಥ ಆಯ್ತಾ, ಐಕಾಸ್ 1, ಐಕಾಸ್ 2, ಐಕಾಸ್ 3. 30 ಮೇಲೆ ಇದ್ರೆ ಅರ್ಥ ಆಯ್ತಾ, ದಟ್ ಈಸ್ ಟ್ರೈಕಾಂಟ್ ಅಂತ, ಟ್ರೈಕಾಂಟ್ 1 31, ಟ್ರೈಕಾಂಟ್ 2, ಟ್ರೈಕಾಂಟ್ 3, 40 ಇದ್ರೆ ಟೆಟ್ರಾಕಾಂಟ್. ಈ ತರ ನಾವು ನಂಬರ್ ಆಫ್ ಕಾರ್ಬನ್ಸ್ ನ ಕೊಡ್ತೀವಿ ರೂಟ್ ವರ್ಡ್ಗೆ. ನೀವು ಇಲ್ಲಿವರೆಗೂ ಜ್ಞಾಪಕ ಇಟ್ಕೊಳ್ಳಿ ಸಾಕು, ಅಟ್ಲೀಸ್ಟ್ ಒಂದು 10ವರೆಗೂ ಸಾಕು, ಅರ್ಥ ಆಯ್ತಾ. ಬೇರೆ ಜ್ಞಾಪಕ ಇಟ್ಕೊಳ್ಳದೆ ಇದ್ರು ನಿಮ್ಗೆ ನಡೆಯುತ್ತೆ. ಬಯೋಮಾಲಿಕ್ಯೂಲ್ಸಲ್ಲಿ ಬರುತ್ತೆ ಅಷ್ಟೇ, ದೊಡ್ಡದು ಅಲ್ಲಿವರೆಗೂ ಬರುತ್ತೆ ಅಷ್ಟೇ. ಅರ್ಥ ಆಗಿದೆಯಾ? ಅಲ್ಲಿ ಟೋಟಲಿ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಒಂದೇ ಕಾರ್ಬನ್ ಇದ್ರೆ, ಒಂದು ಚೈನ್ ಅಲ್ಲಿ ಒಂದೇ ಕಾರ್ಬನ್ ಇದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಒಂದೇ ಕಾರ್ಬನ್ ಐಟಮ್ ಮೆತ್, ಆ ಚೈನಲ್ಲಿ 2 ಕಾರ್ಬನ್ಸ್ ಇದ್ರೆ ಎತ್, ಆ ಚೈನಲ್ಲಿ 3 ಕಾರ್ಬನ್ಸ್ ಇದ್ರೆ ಪ್ರೋ, ಆ ಚೈನಲ್ಲಿ 4 ಕಾರ್ಬನ್ಸ್ ಇದ್ರೆ ಬ್ಯೂಟ್, ಆ ಚೈನಲ್ಲಿ 5 ಕಾರ್ಬನ್ಸ್ ಇದ್ರೆ ಪೇಂಟ್. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ತಗೋ, CH3 CH2, ಅರ್ಥ ಆಯ್ತಾ, ಇದೇ ತಗೊಳ್ಳೋಣ, ಈ ಕಾಂಪೌಂಡ್ ತಗೊಳ್ಳೋಣ. ಇವಾಗ ಈ ಕಾಂಪೌಂಡ್ ಅಲ್ಲಿ ಚೈನ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದ್ರೆ 1 2 ಇದಾವ, 2 ಇದ್ರೆ ನಾವು ರೂಟ್ ವರ್ಡ್ ಎತ್ ಅಂತ ಕೊಡ್ತೀವಿ. ಅಥವಾ ಈ ಕಾಂಪೌಂಡ್ ತಗೋ, ಎಷ್ಟು ಒಂದೇ ಕಾರ್ಬನ್ ತಾನೆ, ಮೆತ್, ರೂಟ್ ವರ್ಡ್, ಅರ್ಥ ಆಯ್ತಾ. ಅಥವಾ ಇದು ಪ್ರೋಪ್ ಅನ್ಬೇಡಿ, ಯಾಕೆ ಹೇಳಿ, ಇದು Cl, ಇದು ಕಾರ್ಬನ್ ಐಟಮ್ Cl, ಕ್ಲೋರಿನ್, ಇದು ಅದು ಕೌಂಟ್ ಸಿಗಲ್ಲ. ಅರ್ಥ ಆಯ್ತಾ. 1 2 ಏನಿದೆ ಎತ್, ಅಥವಾ ಇದು ಕೌಂಟ್ ಸಿಗುತ್ತೆ. ಇವಾಗ ಅವಾಗ ಏನಾಗುತ್ತೆ, 3 ಆಗುತ್ತೆ. 1 2 3 ಅಲ್ಲಿ ಪ್ರೋಪ್
ಕಾರ್ಬನ್ ಚೈನ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಕಾರ್ಬನ್ಸ್ ಇರುತ್ತೋ ಅದೇ ರೂಟ್ ವರ್ಡ್. ಅಂದ್ರೆ ಒಂದು ಕಾರ್ಬನ್ ಚೈನ್ ಅಲ್ಲಿ ಲಾಂಗೆಸ್ಟ್ ಚೈನ್ ಅಲ್ಲಿ ಒಂದೇ ಕಾರ್ಬನ್ ಇದ್ರೆ ಅದು ಮೆತ್, 2 ಕಾರ್ಬನ್ಸ್ ಇದ್ರೆ ಎತ್, 3 ಕಾರ್ಬನ್ಸ್ ಇದ್ರೆ ಪ್ರೋಪ್, 4 ಕಾರ್ಬನ್ಸ್ ಇದ್ರೆ ಬ್ಯೂಟ್, 5 ಕಾರ್ಬನ್ಸ್ ಇದ್ರೆ ಇದರಲ್ಲಿ 3 ಕಾರ್ಬನ್ಸ್ ಇದ್ರೆ ಪ್ರೋಪ್, 2 ಕಾರ್ಬನ್ಸ್ ಇದ್ರೆ ಎತ್, ಒಂದೇ ಕಾರ್ಬನ್ ಇದ್ರೆ ಮೆತ್, 4 ಕಾರ್ಬನ್ಸ್ ಇದ್ರೆ ಬ್ಯೂಟ್, 5 ಕಾರ್ಬನ್ಸ್ ಇದ್ರೆ ಪೆಂಟ್, 6 ಕಾರ್ಬನ್ಸ್ ಇದ್ರೆ ಎಕ್ಸ್, 7 ಕಾರ್ಬನ್ಸ್ ಇದ್ರೆ ಎಪ್ಟ್, 8 ಕಾರ್ಬನ್ಸ್ ಇದ್ರೆ ಆಪ್ಟ್. ಈ ತರ ನಾವು ರೂಟ್ ವರ್ಡ್ ನ ಸೆಲೆಕ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಆ ರೂಟ್ ವರ್ಡ್ ಅರ್ಥ ಆಯ್ತಾ? ಇಲ್ದಿರ ಆರ್ಗ್ಯಾನಿಕ್ ಕಾಂಪೌಂಡ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ರೂಟ್ ವರ್ಡ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ IUPAC ಸಿಸ್ಟಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ ರೂಟ್ ವರ್ಡ್ ನೀಟಾಗಿ ಅರ್ಥ ಆಗಿದೆಯಾ? ಏನು ಡೌಟ್ ಇಲ್ವಾ? ನೆಕ್ಸ್ಟ್ ಏನ್ ಸರ್? ವೆರಿ ಸಿಂಪಲ್. ಸಫಿಕ್ಸ್. ಸಫಿಕ್ಸ್ ಈಸ್ ರಿಟರ್ನ್ ಆಫ್ಟರ್ ದ ರೂಟ್ ವರ್ಡ್. ನಡೆಸ್ಬಿಟ್ಟು ಹಂಗೆ ಇಟ್ಕೋಬೇಕಾಗುತ್ತೆ, ಇರಲಿ. ಅರ್ಥ ಆಯ್ತಾ? ಮತ್ತೆ ತಗೊಳ್ಳೋಣ. ಸಫಿಕ್ಸ್ ಈಸ್ ರಿಟರ್ನ್ ಆಫ್ಟರ್ ದ ರೂಟ್ ವರ್ಡ್. ರೂಟ್ ವರ್ಡ್ ಬರ್ದಿದ್ದಾದ್ಮೇಲೆ, ಫಾರ್ ಎಕ್ಸಾಂಪಲ್ ಒಂದು ಕಾರ್ಬನ್ ಇದ್ರೆ ಮೆತ್ ಅಂತ ಬರೀತೀವಿ ನೋಡಿ. ಫಾರ್ ಎಕ್ಸಾಂಪಲ್ ಅವಲೇ ತಗೊಂಡಿದ್ವಿ HCOOH, ಒಂದೇ ಕಾರ್ಬನ್ ಇದ್ರೆ ಮೆತ್ ಅಲ್ವಾ? ಇದನ್ನು ತಗೊಂಡಿದ್ವಿ ಎತ್ ಅಲ್ವಾ? ನೆಕ್ಸ್ಟ್ ಇದನ್ನು ತಗೊಂಡಿದ್ವಿ ಪ್ರೋ. ಅರ್ಥ ಆಯ್ತಾ? ಏನಿಲ್ಲ ರೂಟ್ ವರ್ಡ್ಸ್. ಈ ರೂಟ್ ವರ್ಡ್ ಆದ್ಮೇಲೆ ಬರೀತಕ್ಕಂಥದ್ದೇ ಸಫಿಕ್ಸ್. ರೂಟ್ ವರ್ಡ್ ಆದ್ಮೇಲೆ ಬರೀತಕ್ಕಂಥದ್ದೇ ಸಫಿಕ್ಸ್. ಈ ಸಫಿಕ್ಸ್ ಅಲ್ಲಿ 2 ಟೈಪ್ಸ್ ಇದಾವೆ. ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಮತ್ತೆ ಸೆಕೆಂಡರಿ ಸಫಿಕ್ಸ್ ಅನ್ನೋ 2 ಸಫಿಕ್ಸಸ್ ಇದಾವೆ. ಬಟ್ ಸಫಿಕ್ಸ್ ಬರೀತಕ್ಕಂಥದ್ದು ಯಾವಾಗ? ರೂಟ್ ವರ್ಡ್ ಆದ್ಮೇಲೆ ಬರೀತಕ್ಕಂಥದ್ದು. ರೂಟ್ ವರ್ಡ್ ಬರ್ದಿದ್ದಾದ್ಮೇಲೆ ಬರೀತಕ್ಕಂಥದ್ದೇ ಸಫಿಕ್ಸ್. ಆ ಸಫಿಕ್ಸಸ್ ಅಲ್ಲಿ 2 ಟೈಪ್ ಇದೆ, ಪ್ರೈಮರಿ ಸಫಿಕ್ಸ್ ಮತ್ತೆ ಸೆಕೆಂಡರಿ ಸಫಿಕ್ಸ್. ಏನ್ ಸರ್ ಪ್ರೈಮರಿ ಸಫಿಕ್ಸ್? ವೆರಿ ಸಿಂಪಲ್. ಪ್ರೈಮರಿ ಸಫಿಕ್ಸ್ ಇಂಡಿಕೇಟ್ಸ್ ದ ಟೈಪ್ ಆಫ್ ಬಾಂಡಿಂಗ್ ಇನ್ ದ ಕಾಂಪೌಂಡ್ಸ್. ಈ ಕಾಂಪೌಂಡ್ ಅಲ್ಲಿ ಎಂತ ಟೈಪ್ ಆಫ್ ಬಾಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ. ಕಾರ್ಬನ್ ಕಾರ್ಬನ್ ಮಧ್ಯದಲ್ಲಿ ಎಂತ ಟೈಪ್ ಆಫ್ ಬಾಂಡಿಂಗ್ ಇದೆ ಅಂತ. ಈ ಕಾರ್ಬನ್ ಕಾರ್ಬನ್ ಮಧ್ಯದಲ್ಲಿ ಈ ತರ ಓನ್ಲಿ ಸಿಂಗಲ್ ಬಾಂಡ್ಸ್ ಇದ್ರೆ ಪ್ರೈಮರಿ ಸಫಿಕ್ಸ್ ANE. ಅರ್ಥ ಆಯ್ತಾ? ಅಂದ್ರೆ ಪ್ರೈಮರಿ ಸಫಿಕ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಟೈಪ್ ಆಫ್ ಬಾಂಡಿಂಗ್. ಟೈಪ್ ಆಫ್ ಬಾಂಡಿಂಗ್ ರೆಪ್ರೆಸೆಂಟ್ ಮಾಡೋದೇ ದಟ್ ಈಸ್ ಪ್ರೈಮರಿ ಸಫಿಕ್ಸ್. ಅರ್ಥ ಆಯ್ತಾ? ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್ ಮಸ್ಟ್ ಅಂಡ್ ಶುಡ್. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರ್ಬೋದು, ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್ ಮಸ್ಟ್ ಅಂಡ್ ಶುಡ್. ದೇರ್ ಮೇ ಬಿ ಎ ಚಾನ್ಸ್ ಸೆಕೆಂಡರಿ ಸಫಿಕ್ಸ್ ಇಲ್ಲದೆ ಇರಬಹುದು, ಪ್ರಿಫಿಕ್ಸ್ ಕೂಡ ಇಲ್ಲದೆ ಇರಬಹುದು. ಬಟ್ ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್ ಇದ್ದೇ ಇರಬೇಕು, ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಇವಾಗ ರೂಟ್ ವರ್ಡ್ ಗೊತ್ತಾಯ್ತು, ಪ್ರೈಮರಿ ಸಫಿಕ್ಸ್ಗಳು ಗೊತ್ತಾಯ್ತಾ? ಟೈಪ್ ಆಫ್ ಬಾಂಡಿಂಗ್. ಇವಾಗ ಇದೆಲ್ಲ ಸಿಂಗಲ್ ಬಾಂಡ್ಸ್ ಇದೆ, ಆದ್ದರಿಂದ ANE. ಅರ್ಥ ಆಯ್ತಾ? ANE ಅರ್ಥ ಆಗಿದೆಯಾ? ನೆಕ್ಸ್ಟ್ ಇಲ್ಲಿ ANE ಎಲ್ಲ ಸಿಂಗಲ್ ಬಾಂಡ್ಸ್ ANE. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಎಲ್ಲ ಸಿಂಗಲ್ ಬಾಂಡ್ಸ್ ANE. ಅಲ್ಲಿಗೆ ಪ್ರೈಮರಿ ಸಫಿಕ್ಸ್ ಗೊತ್ತಾಯ್ತಾ? ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಯೂಸ್ ಟು ಇಂಡಿಕೇಟ್ ದ ಟೈಪ್ ಆಫ್ ಬಾಂಡಿಂಗ್. ಈ ತರ ಸಿಂಗಲ್ ಬಾಂಡ್ಸ್ ಇದ್ರೆ ANE, ಅಟ್ಲೀಸ್ಟ್ ಒಂದು ಡಬಲ್ ಬಾಂಡ್ ಇದ್ರೆ ವಿತ್ ಪೊಸಿಷನ್ ENE, ಅಟ್ಲೀಸ್ಟ್ ಒಂದು ಟ್ರಿಪಲ್ ಬಾಂಡ್ ಇದ್ರೆ ವಿತ್ ಪೊಸಿಷನ್ YNE. ಅಲ್ಲಿಗೆ ಪ್ರೈಮರಿ ಸಫಿಕ್ಸ್ ಬಗ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತಾ? ವೆರಿ 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 ಇಂಪಾರ್ಟೆಂಟ್. ಪ್ರೈಮರಿ ಸಫಿಕ್ಸ್, ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್. ನೆಕ್ಸ್ಟ್ ಏನು ಸರ್ ಸೆಕೆಂಡರಿ ಸಫಿಕ್ಸ್? ಸೆಕೆಂಡರಿ ಸಫಿಕ್ಸ್ ಯೂಸ್ ಟು ಇಂಡಿಕೇಟ್ ದ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ನ
ಇಂಡಿಕೇಟ್ ಮಾಡೋದೇ ಅರ್ಥ ಆಯ್ತಾ ಸೆಕೆಂಡರಿ ಸಫಿಕ್ಸ್. ಎಲ್ಲಿ ಬರೀತೀವಿ ಸರ್? ಆಫ್ಟರ್ ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಆದ್ಮೇಲೆ ಈ ಒಂದು ಫಂಕ್ಷನಲ್ ಗ್ರೂಪ್ ಬರೀತೀವಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಫಂಕ್ಷನಲ್ ಗ್ರೂಪ್ ಯಾವ್ದಿದೆ? ಕಾರ್ಬಾಕ್ಸಿಲಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ದ ಲಾಸ್ಟ್ ಈಸ್ ರಿಪ್ಲೇಸ್ಡ್ ಬೈ ಓಯಿಕ್ ಆಸಿಡ್. The last E is replaced by oic acid, methanoic acid. ಇದರಲ್ಲೂ ಕಾರ್ಬಾಕ್ಸಿಲಿಕ್ ಆಸಿಡ್ ತಾನೆ? ಅರ್ಥ ಆಯ್ತಾ? ದಟ್ ಈಸ್ ಎಥನೋಯಿಕ್ ಆಸಿಡ್. ಲಾಸ್ಟ್ E is replaced by oic acid. ಆ ಓಯಿಕ್ ಆಸಿಡ್ ಹೆಂಗ್ ಬಂತು ಅಂತ ಮತ್ತೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಟೋಟಲಿ ಸೆಕೆಂಡರಿ ಸಫಿಕ್ಸ್ ಎಲ್ಲಿ ಬರೀಬೇಕು ಅಂತ ತಿಳ್ಕೊಂಡಿವಿ ಅಷ್ಟೇ. ಸೆಕೆಂಡರಿ ಸಫಿಕ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ತಿಳ್ಕೊಂಡಿವಿ. ಸೆಕೆಂಡರಿ ಸಫಿಕ್ಸ್ ಇಸ್ ಯೂಸ್ಡ್ ಟು ಇಂಡಿಕೇಟ್ ದ ಫಂಕ್ಷನಲ್ ಗ್ರೂಪ್. ಸೆಕೆಂಡರಿ ಸಫಿಕ್ಸ್ ನ ಪ್ರೈಮರಿ ಸಫಿಕ್ಸ್ ಆದ್ಮೇಲೆ ಬರಿತೀವಿ. ಪ್ರೈಮರಿ ಸಫಿಕ್ಸ್ ಆದ್ಮೇಲೆ ಬರಿತೀವಿ. ಅರ್ಥ ಆಯ್ತಾ? ದ ಟರ್ಮಿನಲ್ ಇನ ಪ್ರೈಮರಿ ಸಫಿಕ್ಸ್ ಅಲ್ಲಿ ಇರ್ತಕ್ಕಂಥ ಟರ್ಮಿನಲ್ ಇನ ಯಾವಾಗ ರಿಮೂವ್ ಮಾಡ್ತೀವಿ ಅಂದ್ರೆ, ಅರ್ಥ ಆಯ್ತಾ, ಸೆಕೆಂಡರಿ ಸಫಿಕ್ಸ್ ಬಿಗಿನಿಂಗ್ ವಿತ್ ಎ. ಅರ್ಥ ಆಯ್ತಾ? ಬಿಗಿನಿಂಗ್ ವಿತ್ ಎ, ಇ, ಐ, ಓ, ಯು, ವೈ. ಅರ್ಥ ಆಯ್ತಾ? ವೈ ಇಂದ ಅಥವಾ ಯು ಇಂದ ಅಥವಾ ದಟ್ ಈಸ್ ಓ ಇಂದ ಅಥವಾ ಐ ಇಂದ ಅಥವಾ ಕಾನ್ಸೋನೆಂಟ್ಸ್ ಅಂತ ಕರಿತಿದ್ದಾನೆ. ಅರ್ಥ ಆಯ್ತಾ? ಇದರಿಂದ ಎ ಇಂದ ಇ ಇಂದ ಬಿಗಿನಿಂಗ್ ಆದರೆ ಸೆಕೆಂಡರಿ ಸಫಿಕ್ಸು, ಆವಾಗ ನಾವು ಇನ ರೀಪ್ಲೇಸ್ ಮಾಡ್ತೀವಿ ಪ್ರೈಮರಿ ಸಫಿಕ್ಸ್ ಅಲ್ಲಿ. ಅರ್ಥ ಆಯ್ತಾ? ಇವಾಗ ಇದು ಓ ಇಂದ ತಾನೆ ಬಿಗಿನಿಂಗ್ ಆಗಿದ್ದ, ಆದ್ರಿಂದ ಇನ ರೀಪ್ಲೇಸ್ ಮಾಡಿದ್ವಿ. ಇದು ಓ ಇಂದ ತಾನೆ. ಇವಾಗ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇಲ್ಲ. ಅರ್ಥ ಆಯ್ತಾ? ಆದ್ರಿಂದ ಪ್ರೋಪೇನ್ ಅಂತ. ಅರ್ಥ ಆಯ್ತಾ ಸರ್? ಇಲ್ಲಿ ಇದೆಯಲ್ಲ ಸರ್, ಇದು ಇದು ಪ್ರಿಫಿಕ್ಸ್, ಇದು ಪ್ರಿಫಿಕ್ಸ್ ಸಬ್ಸ್ಟಿಟ್ಯೂಯೆಂಟ್. ಅಲ್ಲಿಗೆ ಪ್ರೈಮರಿ ಸಫಿಕ್ಸ್ ಸೆಕೆಂಡರಿ ಸಫಿಕ್ಸ್ ಎರಡು ಅರ್ಥ ಆಗಿದೆಯಾ? ಪ್ರೈಮರಿ ಸಫಿಕ್ಸ್ ನ ರೂಟ್ ವರ್ಡ್ ಆದ್ಮೇಲೆ ಬರೀತೀವಿ. ಆ ಪ್ರೈಮರಿ ಸಫಿಕ್ಸ್ ಆದ್ಮೇಲೆ ಸೆಕೆಂಡರಿ ಸಫಿಕ್ಸ್ ಇದ್ರೆ ಫಂಕ್ಷನಲ್ ಗ್ರೂಪ್ ಇದ್ರೆ ಬರೀತೀವಿ, ಇಲ್ಲ ಅಂದ್ರೆ ಇಲ್ಲ. ಇದ್ರೆ ಹೆಂಗ್ ಬರೀತೀವಿ ಅಂತ ಮತ್ತೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಟೋಟಲ್ ಸಫಿಕ್ಸ್ ನ ಪ್ರೈಮರಿ ಸಫಿಕ್ಸ್ ಇಂಡಿಕೇಟ್ ಮಾಡುತ್ತೆ, ಸೆಕೆಂಡರಿ ಸಫಿಕ್ಸ್ ಇಂಡಿಕೇಟ್ ಮಾಡುತ್ತೆ, ಎಲ್ಲಿ ಬರೀತೀವಿ ಅಂತ ತಿಳ್ಕೊಂಡಿವಿ ಇಲ್ಲಿ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಪ್ರಿಫಿಕ್ಸ್. ಹೇಳಿ ಪ್ರಿಫಿಕ್ಸ್. ಅರ್ಥ ಆಯ್ತಾ? ಏನ್ ಸರ್ ಪ್ರಿಫಿಕ್ಸ್? ಪ್ರಿಫಿಕ್ಸ್ ಈಸ್ ರಿಟನ್ ಬಿಫೋರ್ ದ ರೂಟ್ ವರ್ಡ್. ಅರ್ಥ ಆಯ್ತಾ? ರೂಟ್ ವರ್ಡ್ ಗಿಂತ ಮೊದಲು ಬರೀತಕ್ಕಂಥದ್ದೇ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಈ ಪ್ರಿಫಿಕ್ಸ್ ಇರಬಹುದು, ಇಲ್ಲದೆ ಇರಬಹುದು. ಆರ್ಗ್ಯಾನಿಕ್ ಕಾಂಪೌಂಡ್ ಇದ್ರೆ ಬರೀತೀವಿ, ಇತ್ತು ಪೊಸಿಷನ್ ಇಲ್ಲ ಅಂದ್ರೆ ಬಿಡ್ತೀವಿ. ಅರ್ಥ ಆಯ್ತಾ? ಪ್ರಿಫಿಕ್ಸ್ ಈಸ್ ರಿಟನ್ ಬಿಫೋರ್ ದ ರೂಟ್ ವರ್ಡ್. ರೂಟ್ ವರ್ಡ್ ಗಿಂತ ಇದು ರೂಟ್ ವರ್ಡ್ ತಾನೆ, ಮೆತ್ತು, ಎತ್ತು, ಪ್ರೋಪನ್ ರೂಟ್ ವರ್ಡ್ ತಾನೆ. ಈ ರೂಟ್ ವರ್ಡ್ ಗಿಂತ ಮೊದಲು ಬರೀತಕ್ಕಂಥದ್ದೇ ಪ್ರಿಫಿಕ್ಸ್. ಅರ್ಥ ಆಯ್ತಾ? ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆ ಪ್ರಿಫಿಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಇದ್ರೆ ಬರೀತೀವಿ, ಇಲ್ಲ ಅಂದ್ರೆ ಬಿಡ್ತೀವಿ. ಅರ್ಥ ಆಯ್ತಾ? ಆ ಪ್ರಿಫಿಕ್ಸಸ್ ಅಲ್ಲಿ ಟೂ ಟೈಪ್ಸ್ ಇದೆ. ಪ್ರೈಮರಿ ಪ್ರಿಫಿಕ್ಸ್, ಪ್ರೈಮರಿ ಪ್ರಿಫಿಕ್ಸ್, ಸೆಕೆಂಡರಿ ಪ್ರಿಫಿಕ್ಸ್. ಪ್ರೈಮರಿ ಪ್ರಿಫಿಕ್ಸ್, ಸೆಕೆಂಡರಿ ಪ್ರಿಫಿಕ್ಸ್. ಏನ್ ಸರ್ ಪ್ರೈಮರಿ ಪ್ರಿಫಿಕ್ಸ್? ಪ್ರೈಮರಿ ಪ್ರಿಫಿಕ್ಸ್ ಅಂದ್ರೆ ಏನ್ ಸರ್? ವೆರಿ ಸಿಂಪಲ್. ಪ್ರೈಮರಿ ಪ್ರಿಫಿಕ್ಸ್ used to indicate whether the compound is cyclic or. ಅರ್ಥ ಆಯ್ತಾ? ಸೈಕ್ಲಿಕ್ ಆಗಿದ್ರೆ ಮಾತ್ರ ಪ್ರೈಮರಿ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಯೂಸ್ ಮಾಡಲ್ಲ. ಯಾಕಂದ್ರೆ ಯೂಸ್ ಮಾಡ್ತೀವಿ? ನಮ್ಮ ಕಾಂಪೌಂಡ್ ಅಂದ್ರೆ ಸೈಕ್ಲಿಕ್ ಕಾಂಪೌಂಡ್ ಆಗಿದ್ರೆ ಸೈಕ್ಲೋ ಅನ್ನೋ ವರ್ಡ್ನ ಉಪಯೋಗಿಸ್ತೀವಿ. ಇದರಲ್ಲೇ ಸೈಕ್ಲೋ ಅನ್ನೋ ವರ್ಡ್ನ ಉಪಯೋಗಿಸ್ತೀವಿ. ದಟ್ ಇಸ್ ಅ ಪ್ರೈಮರಿ ಪ್ರಿಫಿಕ್ಸ್. ಅರ್ಥ ಆಯ್ತಾ? ಪ್ರೈಮರಿ ಪ್ರಿಫಿಕ್ಸ್ ಎಲ್ಲಿ ಬರೀತೀವಿ? ಬಿಫೋರ್ ದ ರೂಟ್ ವರ್ಡ್. ಅದರಲ್ಲಿ ಟೂ ಟೈಪ್ಸ್ ಇದೆ, ಪ್ರೈಮರಿ ಪ್ರಿಫಿಕ್ಸ್, ಸೆಕೆಂಡರಿ ಪ್ರಿಫಿಕ್ಸ್. ಪ್ರೈಮರಿ ಪ್ರಿಫಿಕ್ಸ್ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ನಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದ್ರೆ ಸೈಕ್ಲಿಕ್ ಕಾಂಪೌಂಡ್ ಆಗಿದ್ರೆ ಸೈಕ್ಲೋ ಅನ್ನೋ ವರ್ಡ್ ಉಪಯೋಗಿಸ್ತೀವಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ CH2 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 CH2. ಈ ಕಾಂಪೌಂಡ್ ಅಲ್ಲಿ ಎಷ್ಟು ಕಾರ್ಬನ್ಸ್ ಇದೆ? 4. ಎಲ್ಲಿಗೆ ಹೋದ್ರು 4 ಇರ್ತಾನೆ. ಆದ್ರಿಂದ ಬ್ಯೂಟ್ ಎಲ್ಲ ಸಿಂಗಲ್ ಬಾಂಡ್ಸ್, ಏನ್ ಫಂಕ್ಷನಲ್ ಗ್ರೂಪ್ ಇಲ್ಲ, ಅದರಿಂದ ಸೆಕೆಂಡರಿ ಸಫಿಕ್ಸ್ ಇಲ್ಲ. ಅರ್ಥ ಆಯ್ತಾ?
ಇವಾಗ ಇದು ಸೈಕ್ಲಿಕ್ ಕಾಂಪೌಂಡ್ ತಾನೆ, ಆದ್ರಿಂದ ಸೈಕ್ಲೋ ಅನ್ನೋ ಪ್ರಿಫಿಕ್ಸ್ ಯೂಸ್ ಮಾಡೋದು ಬಿಫೋರ್ ದ ರೂಟ್ ವರ್ಡ್. ಸೈಕ್ಲೋಬ್ಯೂಟೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಬ್ಯೂಟೇನ್. ಅಲ್ಲ ಪ್ರೈಮರಿ ಪ್ರಿಫಿಕ್ಸ್ ಬಂತಲ್ಲಿ, ಅರ್ಥ ಆಯ್ತಾ? ಇಲ್ಲ ಹಿಂಗಿದ್ರೆ ಏನಿದೆ ಸೈಕ್ಲೋಪ್ರೋಪೇನ್, ಇಲ್ಲಿ CH2 ಇದ್ದಂಗೆ ತಾನೆ, ಎಲ್ಲ ಸಿಂಗಲ್ ಬಾಂಡ್ಸ್ ತಾನೆ. ಸೈಕ್ಲೋಪ್ರೋಪೇನ್, ಸೈಕ್ಲೋ ಅನ್ನೋ ವರ್ಡ್ ಗೊತ್ತಾಯ್ತಾ? ಬಿಫೋರ್ ದ ರೂಟ್ ವರ್ಡ್ ಬರೀತೀವಿ, ಅದು ಸೈಕ್ಲಿಕ್ ಕಾಂಪೌಂಡ್ ಆಗಿದ್ರೆ ಮಾತ್ರ ಬರೀತೀವಿ, ಇಲ್ಲಾಂದ್ರೆ ಬರೆಯಲ್ಲ. ಸೆಕೆಂಡರಿ ಪ್ರಿಫಿಕ್ಸ್ ಕೂಡ ಅಷ್ಟೇ, ಇದ್ರೆ ಮಾತ್ರ. ಇವಾಗ ಇಲ್ಲಿ ಸೆಕೆಂಡರಿ ಪ್ರಿಫಿಕ್ಸ್ ಇಲ್ಲ, ಸಬ್ಸ್ಟಿಟ್ಯೂಯೆಂಟ್ ಇಲ್ಲ, ಇಲ್ಲೂ ಇಲ್ಲ, ಅದರಿಂದ ಬರೆಯಲಿಲ್ಲ. ಇದು ನೇಮ್ ಇಷ್ಟೇ. ಬಟ್ ಇಲ್ಲಿದೆ ನೋಡು, ಇದು ಸಬ್ಸ್ಟಿಟ್ಯೂಯೆಂಟ್ ಇದೆ, ಕ್ಲೋರೋ. ಅರ್ಥ ಆಯ್ತಾ? ವಿತ್ ಪೊಸಿಷನ್ 1 ಕ್ಲೋರೋ. ಇದೇನಿದು ಸೆಕೆಂಡರಿ ಸಬ್ಸಿ. ಈ ಸೆಕೆಂಡರಿ ಪ್ರಿಫಿಕ್ಸ್ ಇದೆ. ಈ ಸೆಕೆಂಡರಿ ಪ್ರಿಫಿಕ್ಸ್ ಅರ್ಥ ಆಯ್ತಾ? ಸಬ್ಸ್ಟಿಟ್ಯೂಯೆಂಟ್ಸ್ ಇಂಡಿಕೇಟ್ ಮಾಡುತ್ತೆ. ಏನು ಇಂಡಿಕೇಟ್ ಮಾಡುತ್ತೆ ಇದನ್ನ? ಇದು ಸಬ್ಸ್ಟಿಟ್ಯೂಯೆಂಟ್ಸ್. ಇಂಡಿಕೇಟ್ ಮಾಡುತ್ತೆ. ಯಾವುದು? ಸೆಕೆಂಡರಿ ಪ್ರಿಫಿಕ್ಸ್. ಅದಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲೋರೋ ಬಂತ, 1 ಕ್ಲೋರೋ ವಿತ್ ಪೊಸಿಷನ್, 1ನೇ ಪೊಸಿಷನ್ ಇದೆ, 1ನೇ ಕಾರ್ಬನ್, ಆದ್ರಿಂದ ಕ್ಲೋರೋ. ಅರ್ಥ ಆಗಿದೆಯಾ? ಎನಿ ಡೌಟ್? ಈ ಸೆಕೆಂಡರಿ ಪ್ರಿಫಿಕ್ಸ್ ಅಲ್ಲಿ ಆಲ್ಕೈಲ್ ಗ್ರೂಪ್ಸ್ ಇರ್ಬೋದು. ಅರ್ಥ ಆಯ್ತಾ? ಏನ್ ಸರ್ ಆಲ್ಕೈಲ್ ಗ್ರೂಪ್ಸ್? ಅರ್ಥ ಆಗಿದೆಯಾ? ಮತ್ತೆ ಈ ಸೆಕೆಂಡರಿ ಸಫಿಕ್ಸ್ ಹೆಂಗೆ ಮಾಡ್ತಕ್ಕಂಥದ್ದು? ಆಲ್ಕೈಲ್ ಗ್ರೂಪ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ CH3 CH2 CH3 ಅಂತ ಆಯ್ತಾ? ಅಥವಾ CH2 CH3 ಇದನ್ನೇ ಮಾಡೋಣ. ಆಲ್ಕೈಲ್ ಗ್ರೂಪ್ಸ್ ಇದೆ ಇರೋದು. ಇವಾಗ ಲಾಂಗೆಸ್ಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಸಿಗುತ್ತೆ? 1 2 3 4 ಅಥವಾ 1 2 3 4 1 2 3 4 ಲಾಂಗೆಸ್ಟ್ ಚೈನ್ ಸಿಗ್ತದೆ 4. ಅಲ್ಲಿ ರೂಟ್ ವರ್ಡ್ ಏನು? ಬ್ಯೂಟ್. ಲಾಂಗೆಸ್ಟ್ ಚೈನ್ 4 ಸಿಗೋದ? ಹೆಂಗೋದ್ರೆ 4 ನೋಡ್ಕೊಳ್ಬೇಕಾದ್ರೆ ಬ್ಯೂಟ್. ಎಲ್ಲ ಸಿಂಗಲ್ ಬಾಂಡ್ಸ್ AME. ಫಂಕ್ಷನಲ್ ಗ್ರೂಪ್ ಇಲ್ಲ, ಅದರಿಂದ ಸೆಕೆಂಡರಿ ಸಫಿಕ್ಸ್ ಇಲ್ಲ, ಪ್ರೈಮರಿ ಸಫಿಕ್ಸ್ ಮಾತ್ರ ಬರ್ತಿದ್ದೀವಿ. ಅರ್ಥ ಆಯ್ತಾ? ಇವಾಗ ನಾವು ನಂಬರಿಂಗ್ ಈ ಕಡೆಯಿಂದನೇ ಕೊಡಬೇಕು. ಯಾಕೆ ಕೊಡಬೇಕು ಅಂತ ಮತ್ತೆ ಡಿಸ್ಕಸ್ ಮಾಡೋಣ. 2ನೇ ಪೊಸಿಷನ್, 2ನೇ ಕಾರ್ಬನ್ ಏನಿದೆ? ಮೀಥೈಲ್ ಗ್ರೂಪ್ ಇದೆ, ಆಲ್ಕೈಲ್ ಗ್ರೂಪ್ ತಾನೆ ಇದು. ಅರ್ಥ ಆಯ್ತಾ? ದಟ್ ಈಸ್ 2ನೇ ಪೊಸಿಷನ್ 2 ಮೀಥೈಲ್. ಅಲ್ಲಿಗೆ ಪ್ರೈಮರಿ ಸಫಿಕ್ಸ್ ಇಲ್ಲ, ಪ್ರಿಫಿಕ್ಸ್ ಇಲ್ಲ, ಪ್ರೈಮರಿ ಪ್ರಿಫಿಕ್ಸ್ ಇಲ್ಲ, ಸೆಕೆಂಡರಿ ಪ್ರಿಫಿಕ್ಸ್ ಇದೆ, ಅದು 2 ಮೀಥೈಲ್ ಬ್ಯೂಟೇನ್. ಅರ್ಥ ಆಗಿದೆಯಾ? ದಿಸ್ ಇಸ್ 2 ಪೊಸಿಷನ್. ಇದಕ್ಕೆ ಸೈಕ್ಲಿಕ್ ಕಾಂಪೌಂಡ್ ಅಲ್ಲ ಇದು, ಅದರಿಂದ ಪ್ರೈಮರಿ ಪ್ರಿಫಿಕ್ಸ್ ಇಲ್ಲ, ಬಟ್ ಸೆಕೆಂಡರಿ ಪ್ರಿಫಿಕ್ಸ್ ಇದೆ, ಅದು ಸಬ್ಸ್ಟಿಟ್ಯೂಯೆಂಟ್. ಅರ್ಥ ಆಯ್ತಾ? 2 ಮೀಥೈಲ್ ಬ್ಯೂಟೇನ್. ಅರ್ಥ ಆಗಿದೆಯಾ? ಇನ್ನು ಅದು ಏನಾದ್ರೂ ಇರಲಿ, ಅದು ಪ್ರೊಪೈಲ್ ಗ್ರೂಪ್ ಇರಲಿ, ಇಲ್ಲಿ ಮೀಥೈಲ್ ಗ್ರೂಪ್ ಇದೆ, ಮೀಥೈಲ್ ಅಲ್ಲಿ ಬಂದಿದೆ, ಇಲ್ಲಿ ಈಥೈಲ್ ಗ್ರೂಪ್ ಇದ್ರೆ ಈಥೈಲ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, CH3 CH2 CH3 CH ಮೇಲೆ CH2 CH3. ಇವಾಗ ಸ್ಟ್ರೈಟ್ ಚೈನ್ ಲಾಂಗೆಸ್ಟ್ ಚೈನ್ ಅಲ್ಲಿ ಎಷ್ಟು ಕಾರ್ಬನ್ ಸಿಗುತ್ತೆ? ಲಾಂಗೆಸ್ಟ್ ಚೈನ್ ಅಲ್ಲಿ ನಾವು ಇಲ್ಲಿಂದ ಕೊಡಬಾರ್ದು, ಇಲ್ಲಿಂದ ಕೊಟ್ರೆ 1 2 3 4 ಸಿಗೋದು. ಇಲ್ಲಿಂದ ಕೊಡ್ಬೇಕು 1 2 3 4 5 1 2 3 4 5 ಅರ್ಥಾತ್ 1 2 3 4 5. ಅಲ್ಲಿಗೆ ವಾಟ್ ಇಸ್ ದ ರೂಟ್ ವರ್ಡ್? ಪೆಂಟ್. ಎಲ್ಲ ಸಿಂಗಲ್ ಬಾಂಡ್ಸ್ ANE. ಫಂಕ್ಷನಲ್ ಗ್ರೂಪ್ ಇಲ್ಲ, ಅದರಿಂದ ಏನ್ ಮಾಡ್ತೀವಿ? ದಟ್ ಈಸ್ ಯಾವ ಪೊಸಿಷನ್ ಅಲ್ಲಿ? 3ನೇ ಪೊಸಿಷನ್ ಅಲ್ಲಿ ಮೀಥೈಲ್ ಗ್ರೂಪ್ ಇದೆ, 3 ಮೀಥೈಲ್ ಪೆಂಟೀನ್. ಅರ್ಥ ಆಯ್ತಾ? ಇವಾಗ ಇಲ್ಲೊಂದು CH2 CH3 ಇದ್ರೆ ಇವಾಗ ನೀನು ಮಸ್ಟ್ ಶುಡ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು, ಇಲ್ಲಿಂದಾದ್ರೂ ಸ್ಟಾರ್ಟ್ ಮಾಡ್ಬೋದು, ಎಲ್ಲಾದ್ರೂ ಸ್ಟಾರ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು 1 2 3 4 5 ಅದು ಪೆಂಟೆ, ಬಟ್ ಈಥೈಲ್ ಗ್ರೂಪ್ ಇದೆ. ಯಾವ ಪೊಸಿಷನ್? 3 ಪೊಸಿಷನ್ ಅಲ್ಲಿ, 3rd ಪೊಸಿಷನ್ 3 ಈಥೈಲ್. ಇದು ನೇಮ್ ನೋಡಿ. ಈ ತರ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಆ ಫಂಕ್ಷನಲ್ ಗ್ರೂಪ್ ಇದ್ರೆ
ಫಂಕ್ಷನಲ್ ಗ್ರೂಪ್ ಇದ್ದಲ್ಲಿ ಏನೆಲ್ಲ ವರ್ಡ್ ಚೇಂಜ್ ಆಗಬೇಕು, ಈನ ರೀಪ್ಲೇಸ್ ಮಾಡಿಬಿಟ್ಟು ಎಂಥ ಫಂಕ್ಷನಲ್ ಗ್ರೂಪ್ ಇದ್ರೆ ಏನೆಲ್ಲ ಚೇಂಜ್ ಮಾಡಬೇಕು ಅಂತ ರೂಲ್ಸ್ ಡಿಸ್ಕಸ್ ಮಾಡಿ. ಅರ್ಥ ಆಯ್ತಾ? ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಂಡು ರೂಲ್ಸ್ ಡಿಸ್ಕಸ್ ಮಾಡೋಣ. ಆವಾಗ ನಿಮ್ಗೆ ಪರ್ಫೆಕ್ಟ್ ಆಗಿಬಿಡ್ತೀರ. ಮತ್ತೆ ಎಕ್ಸಾಂಪಲ್ಸ್ ತೊಗೊಳ್ಳೋಣ. ಅರ್ಥ ಆಯ್ತಾ? ಥ್ಯಾಂಕ್ ಯು.